ಆಕಾಶವಾಣಿ ಕ್ರೀಡಾಲೋಕ ಸಾಪ್ತಾಹಿಕ ಕ್ರೀಡಾ ಸಂಚಿಕೆ. ಕೇಳುಗರೆ, ಕ್ರೀಡಾ ಸಂಚಿಕೆಗೆ ಆತ್ಮೀಯವಾದ ಸ್ವಾಗತ. ಇಂದಿನ ಕ್ರೀಡಾ ಸಂಚಿಕೆಯಲ್ಲಿ ಕೇಳಿ ಅಂತಾರಾಷ್ಟ್ರೀಯ ಮಟ್ಟದ ಸ್ಕೇಟಿಂಗ್ ಕ್ರೀಡಾಪಟು ಧನುಷ್ ಬಾಬು ಜೊತೆಗೆ ಮಾತುಕತೆ. ಕ್ರೀಡಾಲೋಕದ ಇಂದಿನ ಸಂಚಿಕೆಯಲ್ಲಿ ನಮ್ಮೊಡನೆ ಇದ್ದಾರೆ ಅಂತಾರಾಷ್ಟ್ರೀಯ ಮಟ್ಟದ ಸ್ಕೇಟಿಂಗ್ ಪಟು ಧನುಷ್ ಬಾಬು. ಸ್ಕೇಟಿಂಗ್ ಪಟುವಾಗಿ ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಭಾರತವನ್ನು ಪ್ರತಿನಿಧಿಸಿದ ಹಾಗೂ ತರಬೇತುದಾರರಾಗಿ ಸ್ಕೇಟಿಂಗ್ ಪ್ರತಿಭೆಗಳನ್ನು ಪೋಷಿಸುವಲ್ಲಿ ಮಹತ್ತರ ಪಾತ್ರ ವಹಿಸುತ್ತಿರುವ ಬೆಂಗಳೂರಿನ ಯುವ ಕ್ರೀಡಾ ಪ್ರತಿಭೆ ಧನುಷ್ ಬಾಬು ಅವರ ಸಾಧನೆಯ ಪರಿಚಯ ಈ ವಾರದ ಕ್ರೀಡಾಲೋಕ ಸಂಚಿಕೆಯಲ್ಲಿ. 2022ರಲ್ಲಿ ಅಮೆರಿಕದಲ್ಲಿ ನಡೆದ ವರ್ಲ್ಡ್ ಗೇಮ್ಸ್ನಲ್ಲಿ ಭಾಗವಹಿಸಿದ ಭಾರತದ ಮೊದಲ ಪುರುಷ ಎಂಬ ಕೀರ್ತಿಗೆ ಪಾತ್ರರಾಗಿರುವ ಧನುಷ್ ಬಾಬು ತಮ್ಮ 2.5 ದಶಕಗಳ ಕ್ರೀಡಾ ಅನುಭವವನ್ನು ಆಕಾಶವಾಣಿಯೊಡನೆ ಹಂಚಿಕೊಂಡಿದ್ದಾರೆ. ಧನುಷ್ ಅವರಿಗೆ ಕಾರ್ಯಕ್ರಮಕ್ಕೆ ಸ್ವಾಗತ. ನಮಸ್ಕಾರ ಮೇಡಮ್. ಧನುಷ್, ನೋಡ್ಲು ತುಂಬಾ ಸಣಕಲಾಗಿದ್ರಿ. ಸ್ಕೇಟರ್ ಅಂತ ಹೇಳಿದ್ರೆ ನಿಮ್ಮ ಬಾಡಿ ತುಂಬಾ ಲೈಟ್ ಆಗಿರ್ಬೇಕಾ? ಹೌದು ಮೇಡಮ್, ನಮ್ದು ಸ್ಕೇಟಿಂಗ್ ಅಲ್ಲಿ ಕಾರ್ಡಿಯೋ ಜಾಸ್ತಿ ವರ್ಕೌಟ್ ಆಗುತ್ತೆ. ಸೊ ಬಾಡಿ ಲೈಟ್ ಆಗಿದ್ರೆ ನಮ್ಗೆ ಇನ್ನ ಬೇಗ ಫಾಸ್ಟ್ ಆಗಿ ಹೋಗ್ಬೋದು. ಮತ್ತೆ ಕಾರ್ಡಿಯೋ ಜಾಸ್ತಿ ಇದ್ರಿಂದ ನಾವು ಜಾಸ್ತಿ ವೇಟ್ ಗೇನ್ ಆಗಲ್ಲ. ಅಥ್ಲೀಟ್ ಪ್ರೊಫೈಲ್ ಹೆಂಗಿರ್ಬೇಕು ಆ ತರ ಇದೆ ನಮ್ದು ಅಷ್ಟೇ. ಸ್ಕೇಟಿಂಗಿಗೆ ವೇಟ್ ಎಷ್ಟು ಹತೋಟಿಲಿ ಇದ್ದರೆ ಅಷ್ಟು ಒಳ್ಳೇದಂತಾರೆ? ಹೌದು, ವೇಟ್ ನಮ್ದು ಜಾಸ್ತಿ ಆಗಕ್ಕೂ ಆಗಲ್ಲ, ಯಾಕಂದ್ರೆ ನಮ್ದು ವರ್ಕೌಟ್ಸ್ ಒಂದು ಟ್ರೈನಿಂಗ್ ಅಷ್ಟಿರುತ್ತೆ. ಸೊ ವೇಟ್ ಜಾಸ್ತಿ ಗೇನ್ ಆಗಬೇಕು ಅಂದ್ರೆ ನಾವು ಸಪ್ಲಿಮೆಂಟ್ಸ್ ತಗೊಂಡು ಗೇನ್ ಮಾಡ್ಬೇಕಾಗತ್ತೆ. ಬಟ್ ನಾವು ಅದೆಲ್ಲ ಯೂಸ್ ಮಾಡಂಗಿಲ್ಲ. ಸೊ ನಿಮ್ಗೆ ಅಲ್ಲಿ ತುಂಬಾ ಎನರ್ಜಿ ಬೇಡವಾ ಧನುಷ್? ಎನರ್ಜಿ ಇದೆ ಮೇಡಮ್, ಅದು ಮಸಲ್ಸ್ ಫಾರ್ಮ್ ಅಲ್ಲಿ ಇರಲ್ಲ. ಬಟ್ ನಮ್ದು ಬಾಡಿ ಮಾಸ್, ಬೋನ್ ವೇಟ್ ಮತ್ತೆ ಬೇರೆ ಸ್ಟಾಮಿನಾ ಅಲ್ಲೆಲ್ಲ ಇರುತ್ತೆ. ಸೊ ಲೀನ್ ಬಾಡಿ ಇಸ್ ಬೇಸಿಕ್ ರಿಕ್ವೈರ್ಮೆಂಟ್ ಅಂತ ಹೇಳ್ತಾರೆ ಇದಕ್ಕೆ. ಸೊ ಯಾರಿಗಾದ್ರೂ ಸ್ಕೇಟಿಂಗ್ ಮಾಡಬೇಕು ಅಂತ ಹೇಳಿದ್ರೆ ಬಾಡಿ ಹೆವಿ ಇದ್ರೆ ದಿಸ್ ಇಸ್ ನಾಟ್ ದ ಸ್ಪೋರ್ಟ್. ಆರ್ ಯು ಸೇಯಿಂಗ್ ದಟ್? ಇಲ್ಲ ಮೇಡಮ್, ಆತೇನಿಲ್ಲ. ಒಬ್ಬೊಬ್ರದ್ದು ಒಂದು ಟೈಪ್ ಇರುತ್ತೆ, ಎಲ್ಲರೂ ಸೇಮ್ ಇರಕ್ಕಾಗಲ್ಲ. ಇವಾಗ ನಾನು ಸ್ಲಿಮ್ ಆಗಿರೋದ್ರಿಂದ ನಾನು ಸ್ಪ್ರಿಂಟ್ ಜಾಸ್ತಿ ಮಾಡ್ತೀನಿ. ಒಬ್ಬೊಬ್ರು ವೇಟ್ ಜಾಸ್ತಿ ಇರುತ್ತೆ, ಸೊ ಅವ್ರು ಲಾಂಗ್ ಡಿಸ್ಟೆನ್ಸ್ ಮಾಡ್ತಾರೆ, ಮ್ಯಾರಥಾನ್ ಮಾಡ್ತಾರೆ. ಸೊ ಅವ್ರ ಬಾಡಿ ಟೈಪ್ಗೆ ಮತ್ತೆ ಅವ್ರ ಸ್ಟಾಮಿನಾ ಪ್ರಕಾರ ಹೆಂಗಿರೋದು ಅದಕ್ಕೆ ಕೇಳಿದೆ. ಯಾವ ತರದ ಬಾಡಿ ಟೈಪ್ ಇದ್ರು ಸಹ ಸ್ಕೇಟಿಂಗ್ ಅಲ್ಲಿ ಒಂದು ಅವಕಾಶ ಇದೆ. ಹೌದು. ಸೊ ಬೇರೆ ಬೇರೆ ಇವೆಂಟ್ಸ್ ಇದೆ ಅಂತ ಹೇಳಿದ್ರೆ, ಈಗ ನಿಮ್ಮ ಬಗ್ಗೆ ಕೇಳುದಾದ್ರೆ ಧನುಷ್, ನೀವು ಸ್ಕೇಟಿಂಗಿಗೆ ಹೇಗೆ ಆಕರ್ಷಿತರಾದಿರಿ ಹೇಳ್ತೀರಾ? 4ನೇ ವರ್ಷದಲ್ಲಿ ಸ್ಕೇಟಿಂಗ್ ಪ್ರಾರಂಭ ಮಾಡಿದ್ರಿ ಅಂತ ಕೇಳಿದೆ. ಟೂ ಯಂಗ್ ಎನ್ ಏಜ್ ಅಲ್ವಾ? ಇಲ್ಲ ಮೇಡಮ್, ಸ್ಕೇಟಿಂಗ್ ಶುರು ಮಾಡೋದೇ ನಾವು 3-4 ವರ್ಷದಿಂದ. ಸೊ ಅವಾಗ ನಮ್ಮ ಅಜ್ಜಿ ಮತ್ತು ನಮ್ಮ ತಾಯಿ ಕಂಠೀರವ ಸ್ಟೇಡಿಯಂ ಅಲ್ಲಿ ಅಫಿಷಿಯಲ್ಸ್ ಆಗಿ ಕೆಲಸ ಮಾಡ್ತಿದ್ರು. ಏನ್ ಮಾಡ್ತಿದ್ರು ಅವರು? ನಮ್ಮ ಅಜ್ಜಿ ವೆಟರನ್ ಅಥ್ಲೀಟ್ ಆಗಿದ್ರು. ನಮ್ಮ ತಾಯಿ ಕೂಡ ಅಶ್ವಿನ್ ಆಚಪ್ಪ ಜೊತೆ ರನ್ನಿಂಗ್ ಅಥ್ಲೆಟಿಕ್ಸ್. ಸೊ ಅವಾಗ ಅವರೆಲ್ಲ ಅಫಿಷಿಯೇಟಿಂಗ್ ಮಾಡ್ಬೇಕಾದ್ರೆ ನಾನು ಸ್ಟೇಡಿಯಂ ಪಕ್ಕದಲ್ಲಿ ಒಂದು ಸಣ್ಣ ರಿಂಕ್ ಇತ್ತು. ಸೊ ಆ ರಿಂಕ್ ಅಲ್ಲಿ ಬೇರೆ ಸ್ಕೇಟರ್ಸ್ ಸ್ಕೇಟ್ ಮಾಡಿ ನೋಡ್ತಿದ್ದೆ. ಅವ್ರು ನಂಗೆ ಕೇಳಿದ್ರು, ನಿಂಗೆ ಇದು ಇಂಟ್ರೆಸ್ಟ್ ಇದೆಯಾ ಅಂತ. ಹೌದು ಅಂದ್ಬಿಟ್ಟು, ನನಗೆ ಈಗಲ್ಸ್ ಕಂಡ್ರೆ ತುಂಬಾ ಇಷ್ಟ. ಸೊ ನಂಗೆ ಅದೇ ತರ ರೆಕ್ಕೆ ಹಾರಿ ಗ್ಲೈಡ್ ಮಾಡೋ ತರ ಫೀಲಿಂಗ್ ಬೇಕಾಗಿತ್ತು. ಸುಮಾರು ಸ್ಪೋರ್ಟ್ಸ್ ಟ್ರೈ ಮಾಡಿದೆ, ಬಟ್ ನಂಗೆ ಆ ಫೀಲಿಂಗ್ ಸಿಕ್ಕಿಲ್ಲ. ಯಾಕಂದ್ರೆ ನೀವು ಅಲ್ಲಿ ಬ್ಯಾಲೆನ್ಸ್ ಸಿಗಬೇಕಾದ್ರೆ ನಿಮ್ಮ ಕೈಗಳಿಗೆ ಚಾಚಬೇಕಾಗುತ್ತೆ. ಸೊ ಯು ರಿಯಲೈಸ್ ಯುವರ್ ಡ್ರೀಮ್. ಇಸ್ ಇಟ್ ದ ಫಸ್ಟ್ ಸ್ಪೋರ್ಟ್ ಯು ಟ್ರೈಡ್ ಧನುಷ್? ಇಲ್ಲ ಮೇಡಮ್, ಐ ಟ್ರೈಡ್ ಸೈಕ್ಲಿಂಗ್, ಸ್ವಿಮ್ಮಿಂಗ್ ಅಂಡ್ ಅಥ್ಲೆಟಿಕ್ಸ್ ಆಲ್ಸೋ. ಬಟ್ 4 ವರ್ಷದಲ್ಲೇ ನೀವು ಪ್ರಾರಂಭದಲ್ಲಿ ಆಕರ್ಷಿತರಾದದ್ದು ಸ್ಕೇಟಿಂಗ್. ನಂಗೆ ಇಂಟ್ರೆಸ್ಟ್ ಅಂತ ಬಂದಿದ್ದು ಸ್ಪೋರ್ಟ್ ಲಿಂದ ಸ್ಕೇಟಿಂಗ್ ಫಸ್ಟ್. ಅದು ಸೇರಾದ್ಮೇಲೆ ಬೇರೆ ಸ್ಪೋರ್ಟ್ಸ್ ಎಕ್ಸ್ಪ್ಲೋರ್ ಮಾಡಿದೆ. ಬಟ್ ನಂಗೆ ಸ್ಕೇಟಿಂಗ್ ಅಲ್ಲಿ ಸಿಗೋಷ್ಟು ಸ್ಯಾಟಿಸ್ಫ್ಯಾಕ್ಷನ್ ಬೇರೆ ಯಾವ್ದಲ್ಲೂ ಸಿಕ್ಕಿಲ್ಲ. ನೀವು ಸೈಕ್ಲಿಂಗ್ ಮಾಡಿದ್ರಿ, ಬೇರೆ ಸ್ಪೋರ್ಟ್ ಟ್ರೈ ಮಾಡಿದ್ರಿ ಅಂತ ಹೇಳಿದ್ರಿ. ಬಟ್ ಈ ಸ್ಕೇಟಿಂಗ್ ಅಲ್ಲಿ ಉಳಿದುಕೊಳ್ಳುವಂತಹ ಒಂದು ಆಕರ್ಷಣೆ ಯಾವ್ದದು? ಸ್ಕೇಟಿಂಗ್ ಅಂದ್ರೆ ಇಟ್ ಇಸ್ ಅ ವೆರಿ ಯೂನಿಕ್ ಸ್ಪೋರ್ಟ್. ಇನ್ ವಾಟ್ ವೇ? ಇನ್ ಎವ್ರಿ ವೇ. ಸ್ಕೇಟ್ ಮಾಡೋದಾಗ್ಲಿ, ಜಾಗಿಂಗ್ ಮಾಡೋದಾಗ್ಲಿ. ಆಕ್ಚುಲಿ ಹೇಳ್ಬೇಕು ಅಂದ್ರೆ ಸ್ವಿಮ್ಮಿಂಗು ಮತ್ತು ಸ್ಕೇಟಿಂಗು ಇದು 2 ಸ್ಪೋರ್ಟ್ ಇರೋದು ಇಡೀ ಸ್ಪೋರ್ಟಿಂಗ್ ವರ್ಲ್ಡ್ ಅಲ್ಲಿ, ವಿಚ್ ಎಕ್ಸರ್ಸೈಸಸ್ ಆಲ್ ಪಾರ್ಟ್ಸ್ ಆಫ್ ಯುವರ್ ಬಾಡಿ. ನಿಮ್ಗೆ ಮೈಂಡ್ ಇಂದ ಹಿಡಿದು ನಿಮ್ಗೆ ಕಾಲ್ ಬೆರಳವರೆಗೂ ಪ್ರತಿಯೊಂದು ಮಸಲು ಹೆಲ್ಪ್ ಆಗುತ್ತೆ. ಸ್ವಿಮ್ಮಿಂಗ್ ಅಂತೂ ನಮಗೆ ಅಷ್ಟೊಂದು ಇರಲಿಲ್ಲ, ಯಾಕಂದ್ರೆ ಸ್ವಿಮ್ಮಿಂಗ್ ಪೂಲ್ ಹುಡುಕ್ಬೇಕು, ಅದಕ್ಕೆ ಟ್ರೈನಿಂಗ್ ತಗೊಬೇಕು. ಬಟ್ ಸ್ಕೇಟಿಂಗ್ ಇವಾಗ ನೀವೆಲ್ಲ ಕಡೆ ನೋಡಿದ್ರು ಸಣ್ಣ ಸಣ್ಣ ಮಕ್ಕಳು ರೋಡ್ ಮಧ್ಯದಲ್ಲಿ ಸ್ಕೇಟ್ ಹಾಕೊಂಡು ಸ್ಕೇಟ್ ಮಾಡ್ತಿರ್ತಾರೆ. ಅದ್ರ ಜಾಯಬಲ್ ಫೀಲಿಂಗ್ ಬೇರೆ. ಅದಕ್ಕೆ ಸ್ವಿಮ್ಮಿಂಗ್ ಮಾಡಬೇಕಾದ್ರೆ ನೀವು ಸ್ವಿಮ್ಮಿಂಗ್ ಪೂಲೇ ಬೇಕಾಗುತ್ತೆ. ಸ್ಕೇಟಿಂಗ್ ಬೇಕಾದ್ರೆ ಎಲ್ಲಿ ಬೇಕಾದ್ರೂ ರೋಡ್ ಅಲ್ಲೂ ಮಾಡಬಹುದು, ಯಾಕಂದ್ರೆ ರೋಡ್ ಕ್ಯಾಟಗರಿ ಅಂತ ಒಂದು ಇದೆ ಅಲ್ವಾ ಸ್ಕೇಟಿಂಗ್ ಅಲ್ಲಿ. ಸುಮಾರು 11 ಬಾರಿ ವರ್ಲ್ಡ್ ಮತ್ತೆ ಏಷ್ಯನ್ ಚಾಂಪಿಯನ್ಶಿಪ್ ಅಲ್ಲಿ ನೀವು ಭಾಗವಹಿಸಿದ್ರಿ. ವರ್ಲ್ಡ್ ಗೇಮ್ಸ್ 2022 ಸ್ಕೇಟಿಂಗ್ ಅಲ್ಲಿ ಭಾರತವನ್ನು ಪ್ರತಿನಿಧಿಸಿದ ಮೊದಲ ಪುರುಷರು. ಹೌದು. ಹೇಗೆ ಸಾಧ್ಯ ಆಯ್ತು ಇದೆಲ್ಲ ಧನುಷ್ಗೆ? 2021ರಲ್ಲಿ ವರ್ಲ್ಡ್ ಚಾಂಪಿಯನ್ಶಿಪ್ ಅಲ್ಲಿ ಟಾಪ್ 13 ಬರಬೇಕಾಗಿತ್ತು. ವರ್ಲ್ಡ್ ಗೇಮ್ಸ್ ಕ್ವಾಲಿಫಿಕೇಶನ್ಗೆ ಅದಕ್ಕಿಂತ ಮುಂಚಿನ ವರ್ಲ್ಡ್ ಚಾಂಪಿಯನ್ಶಿಪ್ ಅಲ್ಲಿ ಟಾಪ್ 13 ಆಫ್ ಆಲ್ ದಿ ಇವೆಂಟ್ಸ್ ಯಾರು ಬರ್ತಾರೋ ಪರ್ ಕಂಟ್ರಿ 1 ಸ್ಕೇಟರ್ನ ಕಳಿಸ್ತಾರೆ. ಸೊ ಇಲ್ಲಿವರೆಗೂ ಯಾವುದು ಮೇಲ್ ಕ್ಯಾಟಗರಿಲಿ ಟಾಪ್ 15 ಕಡಿಮೆ ಬಂದಿಲ್ಲ. ವರ್ಲ್ಡ್ ಚಾಂಪಿಯನ್ಶಿಪ್ ಅಲ್ಲಿ ನಾನು ಟಾಪ್ 5 ಬಂದಿದ್ದ ಕಾರಣ
ನನಗೆ ವರ್ಲ್ಡ್ ಗೇಮ್ಸ್ ಕ್ವಾಲಿಫಿಕೇಶನ್ ಆಯಿತು. ನಿಮ್ದು ಮೇನ್ ಕ್ಯಾಟಗರಿ ಅಂದ್ರೆ ಸ್ಪ್ರಿಂಟ್ ಅಂತ ಹೇಳಿದ್ರೆ. ಹೌದು. ಸೊ ಸ್ಪ್ರಿಂಟ್ ಕ್ಯಾಟಗರಿಯಲ್ಲಿ ನೀವು ವರ್ಲ್ಡ್ ಗೆ ಕ್ವಾಲಿಫೈ ಆಗಬೇಕಾದ್ರೆ ನಿಮ್ದು ಆ ಟೈಮಿಂಗ್ಸ್ ಅನ್ನು ನೋಡ್ತಾರಾ, ಟೈಮ್ ಟ್ರಯಲ್ ಮಾಡ್ತಾರಾ ಅಥವಾ ಹೌದು ಮೇಡಮ್, ನಮ್ದು ಟ್ರೈನಿಂಗು ಮತ್ತೆ ಫಸ್ಟ್ ಪೊಸಿಷನ್ ಇಂದ 25th ಪೊಸಿಷನ್ ವರೆಗೂ ಪಾಯಿಂಟ್ಸ್ ಇರುತ್ತೆ. ಸೊ ಪ್ರತಿಯೊಂದು ಇವೆಂಟ್ ಅಲ್ಲೂ ಪಾಯಿಂಟ್ಸ್ ಯಾವ್ದು ಟಾಪ್ ಇರ್ತಾರೋ ಟಾಪ್ 13 ಪಾಯಿಂಟ್ಸ್ ಸ್ಕೋರರ್ಸ್ ಮಾತ್ರ ಕ್ವಾಲಿಫಿಕೇಶನ್ ಇರೋದು. ವಾಟ್ ಇಸ್ ದ ಬೇಸಿಸ್ ಫಾರ್ ಗಿವಿಂಗ್ ದಿಸ್ ಪಾಯಿಂಟ್ಸ್? ಆ ಪಾಯಿಂಟ್ಸ್ ಹೇಗೆ ನೀವು ಅರ್ನ್ ಮಾಡ್ತೀರಾ? ಫಸ್ಟ್ ಬರೋರಿಗೆ 25 ಪಾಯಿಂಟ್, ಸೆಕೆಂಡ್ಗೆ 24, ಥರ್ಡ್ಗೆ 23, ಆ ತರ ಪ್ರತಿಯೊಬ್ಬರಿಗೂ ಪ್ರತಿ ಇವೆಂಟ್ಗೂ ಒಂದು ಪಾಯಿಂಟ್ ಕೊಡ್ತಾರೆ. ಸೊ ಎಷ್ಟು ಇವೆಂಟ್ ಅಲ್ಲಿ ನೀವು ಪಾರ್ಟಿಸಿಪೇಟ್ ಮಾಡಬೇಕು? 4 ಇವೆಂಟ್ ಅಲ್ಲಿ. ಸ್ಪ್ರಿಂಟ್ ಇವೆಂಟ್ಗೆ ನಿಮಗೆ 100 ಮೀಟರ್ಸ್ ಇದೆ, 200 ಮೀಟರ್ಸ್ ಇದೆ, 500 ಮೀಟರ್ಸ್ ಇದೆ, ಮತ್ತೆ ರೋಡ್ 1 ಲ್ಯಾಪ್ ಇದೆ. ಈ 4 ಇವೆಂಟ್ ಅಲ್ಲಿ ನೀವು ಟಾಪ್ 13 ಪಾಯಿಂಟ್ ಸ್ಕೋರರ್ಸ್ ಆಗಿದ್ರೆ ಮಾತ್ರ ಕ್ವಾಲಿಫಿಕೇಶನ್ ಆಗೋದು. ಸೊ ಭಾರತದಿಂದ ಕ್ವಾಲಿಫೈ ಆದವರು ನೀವು ಒಬ್ಬರೇ? ಹೌದು. ಸೊ ದಟ್ ಇಸ್ ಸಮಥಿಂಗ್ ಯುನೀಕ್. ಯು ಮಸ್ಟ್ ಹ್ಯಾವ್ ಫೆಲ್ಟ್ ಹ್ಯಾಪಿ. ಇಸ್ ಇಟ್ ದಟ್ ವಾಟ್ ಯು ವಾಂಟೆಡ್? ಅಂದ್ರೆ ಪ್ರಾರಂಭದಲ್ಲಿ ನೀವು ಸ್ಕೇಟಿಂಗ್ ಗೆ ಆಕರ್ಷಿತರಾಗಿದ್ರಿ, ಮತ್ತೆ ಬೇರೆ ಸ್ಪೋರ್ಟ್ ಗೆ ನಡುವೆ ನೀವು ಟ್ರೈ ಮಾಡಿದ್ರು ಸಹ ಸ್ಕೇಟಿಂಗ್ ಬಗ್ಗೆ ನಿಮ್ಗೆ ಆಕರ್ಷಣೆ ಉಳಿಯಿತು. ವೆರಿ ಎಕ್ಸೈಟಿಂಗ್ ಗೇಮ್ ಅಂತ ಹೇಳಿದ್ರಿ ನೀವು. ಹೌದು ಮೇಡಮ್. ನಾನು ಬೇರೆ ಸ್ಪೋರ್ಟ್ ಟ್ರೈ ಮಾಡಿದ್ರು ಏನೇ ಮಾಡಿದ್ರು ಬೇರೆ ಸ್ಪೋರ್ಟ್ ನಂಗೆ ಸ್ಕೇಟಿಂಗ್ ರಿಲೇಟೆಡ್ ಇಶ್ಯೂಸ್ ಇರ್ತಿತ್ತು. ಇಶ್ಯೂಸ್ ಅಂದ್ರೆ ಅದರದ್ದು ಇವಾಗ ಅಥ್ಲೆಟಿಕ್ಸ್ ಅಲ್ಲಿ ರನ್ನಿಂಗ್ ಆಗಿರ್ಲಿ, ಸ್ವಿಮ್ಮಿಂಗ್ ಅಲ್ಲಿ ಫ್ರಂಟ್ ಸ್ಟ್ರೋಕ್ ಆಗಿರ್ಲಿ, ನಾವು ಸ್ಕೇಟಿಂಗ್ ಅಲ್ಲಿ ಹಿಂಗೆ ಮಾಡಿದ್ರೆ ಹಿಂಗಾಗತ್ತೆ, ಇಲ್ಲ ಸ್ಕೇಟಿಂಗ್ ಕಂಪೇರ್ ಮಾಡಿದ್ರೆ ಸ್ಕೇಟಿಂಗ್ ಇಸ್ ಮಚ್ ಮೋರ್ ಎಕ್ಸೈಟಿಂಗ್, ಮಚ್ ಮೋರ್ ಈಸಿಯರ್. ಯಾಕಂದ್ರೆ ನಾನು ಅಷ್ಟು ವರ್ಷ ಮಾಡಿ ಬಂದಿದ್ದೆ, ನಾನು ಆಗ್ಲೇ ಇದ್ರದ್ದು ಬೇಸಿಸ್ ಕಲ್ತು ಐ ವಾಸ್ ಆಲ್ರೆಡಿ ಡೂಯಿಂಗ್ ಮಚ್ ಬೆಟರ್ ಇನ್ ಸ್ಕೇಟಿಂಗ್. ಸೊ ಅದನ್ನೇ ಕಂಟಿನ್ಯೂ ಮಾಡ್ಬೋದು, ಅದರಲ್ಲೇ ಪರ್ಸ್ಯೂ ಜಾಸ್ತಿ ಮಾಡ್ಬೋದು ಅಂತ ಹೇಳಿ ನಾನು ಸ್ಕೇಟಿಂಗ್ ಕಂಟಿನ್ಯೂ ಮಾಡಿದ್ದು. 4 ವರ್ಷದಲ್ಲಿ ಪ್ರಾರಂಭ ಮಾಡಿದ್ರಿ ಅಂತ ಹೇಳಿದ್ರೆ. ಸ್ಕೇಟಿಂಗ್ ಅಲ್ಲಿ ಬಿಗಿನರ್ಸ್ಗೆ ಒಂದು ಮೆಟಲ್ ಇದರದ್ದು ಒಂದು ಸ್ಕೇಟಿಂಗ್ ಸಿಗುತ್ತೆ, ಅದರಿಂದ ಪ್ರಾಕ್ಟೀಸ್ ಮಾಡಬೇಕು ಅಂತ ಹೇಳಿದ್ರಿ. ಈಗ ನೀವು ತರಬೇತುದಾರ ಕೂಡ ಕೆಲಸ ಮಾಡ್ತಿದ್ರ. ಆ ಪ್ರಾರಂಭದ ನಿಮ್ಮ ದಿನಗಳನ್ನು ನೆನಪು ಮಾಡಬಹುದು. ನೀವು ಪ್ರಾಕ್ಟೀಸ್ ಮಾಡಿದಾಗ 4ನೇ ವರ್ಷಕ್ಕೆ ಪ್ರಾರಂಭ ಮಾಡುವಾಗ ಅದು ಬೀಳ್ತಿರಲ್ಲ ನೀವು. ಅದು ಸ್ಕೇಟಿಂಗ್ ಅಲ್ಲಿ ಪ್ರಾರಂಭದಲ್ಲಿ ಬೀಳುವುದು, ಗಾಯ ಆಗೋದು ಅಥವಾ ನೋವು ಮಾಡ್ಕೊಳ್ಳೋದು ಇದೆಲ್ಲ ಸಾಮಾನ್ಯ ಅಲ್ವಾ? ಸೊ ಇದೆಲ್ಲ ಇದ್ರೂ ಸಹ ನೀವು ಕಂಟಿನ್ಯೂ ಮಾಡಿದ್ರಿ, ಅದು ಹೇಗೆ ಸಾಧ್ಯ ಆಯ್ತು ಅಂತ ಕೇಳಿದೆ. ಮೇಡಮ್, ಯಾವುದೇ ಸ್ಪೋರ್ಟ್ ತಗೊಂಡ್ರು ಇಂಜುರೀಸ್ ಅಂತೂ ಸಹಜ. ಸ್ವಿಮ್ಮಿಂಗ್ ಅಲ್ಲಿ ಮಸಲ್ ಡ್ಯಾಮೇಜ್ ಆಗೋದು, ಅಥ್ಲೆಟಿಕ್ಸ್ ಅಲ್ಲಿ ಸ್ಪ್ರೇನ್ಸ್ ಆಗೋದು, ಬೇರೆ ಸ್ಪೋರ್ಟ್ ಅಲ್ಲಿ ಟ್ವಿಸ್ಟ್ಸ್ ಆಗೋದು. ನಮ್ಮ ಸ್ಕೇಟಿಂಗ್ ಅಲ್ಲಿ ಫಿಸಿಕಲ್ ಇಂಜುರೀಸ್ ಜಾಸ್ತಿ. ಸ್ಟಾರ್ಟಿಂಗ್ ಅಲ್ಲಿ ಹೆಂಗೆ ಅಂದ್ರೆ ಬಿಗಿನರ್ ಸ್ಕೇಟ್ಸ್ ಆದ್ರಿಂದ ಸ್ಕೇಟ್ ಅದು ಅಷ್ಟೊಂದು ಫ್ರೀ ಫ್ಲೋ ಇರಲ್ಲ, ವೀಲ್ಸ್ ಸ್ವಲ್ಪ ಟೈಟ್ ಆಗಿರುತ್ತೆ, ಜಾಸ್ತಿ ಫಾಸ್ಟ್ ಹೋಗೋಕ್ಕಾಗಲ್ಲ. ಸೊ ಬೇಸಿಕ್ಸ್ ಜಾಸ್ತಿ ಬೇಗ ಕಲಿಬೋದು ಅಲ್ಲಿ. ಸೊ ಬೇಸಿಕ್ಸ್ ಕಲಿತು ನಂಗೆ ಏನು ಜ್ಞಾಪಕ ಇದೆ, January 6th ನನ್ನ ಬರ್ಡೇ ಇರೋದು. ಸೊ 1999 January 6th ನನಗೆ ಸ್ಕೇಟ್ ಗಿಫ್ಟ್ ಕೊಟ್ಟು January 10th ನನ್ನ ಫಸ್ಟ್ ಕ್ಲಾಸ್ ಇದ್ದು. ಸೊ ನನ್ನ ಫಸ್ಟ್ ಕ್ಲಾಸ್ ಇದೆ January 10th ಸಾಯಂಕಾಲ 5 ಗಂಟೆಗೆ. ಸೊ ನನ್ನ ಸೆಕೆಂಡ್ ಬರ್ಡೇ ಐ ಸೆಲೆಬ್ರೇಟ್ ಆಸ್ January 10th 1999 ಆಸ್ ಮೈ ಸ್ಕೇಟಿಂಗ್ ಕರಿಯರ್ಸ್ ಬಿಗಿನಿಂಗ್. ಸೊ ಒಂದ್ಸರಿ ಬಿಗಿನರ್ಸ್ಗೆ ಸ್ಕೇಟಿಂಗ್ ಏನಿದೆ ಅಲ್ವಾ, ಅಲ್ಲಿಂದ ನೀವು ನೆಕ್ಸ್ಟ್ ಸ್ಕೇಟಿಂಗ್ ಶೂಸ್ಗೆ ಹೋಗ್ತಿರಲ್ವಾ? ಹೌದು. ಸೊ ಫಸ್ಟ್ ಇನಿಷಿಯಲಿ ಸಮಯ ತಗೊಳುತ್ತೆ ಒಬ್ಬ ಬಿಗಿನರ್ಸ್ಗೆ? ಅದು ಡಿಪೆಂಡ್ ಆಗುತ್ತೆ ಮೇಡಮ್. ಒಬ್ಬರದ್ದು ಮೆಚುರಿಟಿ ಲೆವೆಲ್, ಅವ್ರದ್ದು ಅಜಿಲಿಟಿ, ಅವ್ರದ್ದು ಬಾಡಿ ಟೈಪು, ಅವ್ರು ಎಷ್ಟು ಬೇಗ ಅಡಾಪ್ಟ್ ಆಗ್ತಾರೆ, ಇದ್ರ ಮೇಲೆ ಡಿಪೆಂಡ್ ಆಗುತ್ತೆ. ಒಬ್ಬೊಬ್ರು 2-3 ತಿಂಗಳು ಕಲಿತಾರೆ, ಒಬ್ಬ 2-3 ವರ್ಷ ಆಗುತ್ತೆ. ಸೊ ಅವ್ರ ಇಂಟ್ರೆಸ್ಟು, ಅವ್ರದ್ದು ಮೈಂಡ್ ಎಷ್ಟು ಕೇಪಬಲ್ ಆಗಿದೆ, ಇದ್ರ ಮೇಲೆ ಡಿಪೆಂಡ್ ಆಗುತ್ತೆ. 3-4 months ಅಲ್ಲಿ ಬೇಸಿಸ್ ಕಲಿತೆ. ಅದಾದ್ಮೇಲೆ ಟೆನೆಸಿಟಿಯಿಂದ ನಾವು ಕ್ವಾಡ್ ಸ್ಕೇಟ್ಸ್ ಶಿಫ್ಟ್ ಆದ್ವಿ. ಅಂದ್ರೆ ಬೇಸಿಕ್ ಸ್ಕೇಟಿಗೆ ನೀವು ಟೆನೆಸಿಟಿ ಸ್ಕೇಟಿಂಗ್ ಅಂತ ಹೇಳ್ತೀರಲ್ವಾ? ಬೇಸಿಕ್ಸ್ ಕಲಿಯೋದು ನಾವು ಟೆನೆಸಿಟಿ ಅಂತ, ಅದು ಮೆಟಲ್ ಬೇಸ್ಡ್ ಫ್ರೇಮ್ ವೀಲ್ ಸ್ಕೇಟ್. ಅದಾದ್ಮೇಲೆ ನಿಮಗೆ ಬರುತ್ತೆ ಕ್ವಾಡ್ ಸ್ಕೇಟ್, ಅದೇ ಪ್ರೊಫೆಷನಲ್ ಸ್ಕೇಟ್ಸ್ ಅಂತ. ಪ್ರೊಫೆಷನಲ್ ಸ್ಕೇಟ್ ಟೆನೆಸಿಟಿ ತರಾನೇ ನಿಮಗೆ ಲೆದರ್ ಶೂಸು ಮತ್ತೆ ಪಾಲಿಕಾರ್ಬೊನೇಟ್ ಇಲ್ಲ ಪ್ಲಾಸ್ಟಿಕ್ ಫ್ರೇಮ್ ಬರುತ್ತೆ. ಅದರಲ್ಲಿ ನಿಮಗೆ ಆಪ್ಷನ್ಸ್ ಜಾಸ್ತಿ. ಸೊ ಅದರಲ್ಲಿ ನೀವು ಚಾಂಪಿಯನ್ಶಿಪ್ಸ್ ಇಲ್ಲ ಕಾಂಪಿಟೇಷನ್ಸ್ ಎಂಟರ್ ಮಾಡ್ಬೋದು, ಮತ್ತು ಅದರದ್ದು ಇವೆಂಟ್ಸ್ ಇರುತ್ತೆ. ಸೊ ಅದರಲ್ಲಿ ನಾನು ಶುರು ಮಾಡಿದ್ದು ಆಫ್ಟರ್ 3-4 months. ನಿಮ್ಮ ಮೊದಲ ಮೆಡಲ್ ಒಂದು ನೆನಪುಗಳನ್ನು ಇಲ್ಲಿ ನೀವು ವಿವರಿಸಬಹುದಾ ನಮ್ಮ ಕೇಳುಗರಿಗೆ? ಮೊದಲ ಮೆಡಲ್ಕಿನ್ನ ನಂದು ಮೊದಲ ಕಾಂಪಿಟೇಷನ್ ಜ್ಞಾಪಕ ಇದೆ, ಮೈಸೂರು JK ಗ್ರೌಂಡ್ಸ್ ಅಲ್ಲಿ ಆಗಿತ್ತು. ಸೊ ಅವಾಗ ನಂದು ಫಸ್ಟ್ ಕಾಂಪಿಟೇಷನ್ ಆಗಿದ್ದರಿಂದ ನಮ್ಮ ತಾಯಿಗೆ ಅಷ್ಟೊಂದು ಐಡಿಯಾ ಇರಲಿಲ್ಲ. ಎಷ್ಟು ವರ್ಷ ಆಗ ನಿಮಗೆ? ನಾನು ಇನ್ನೂ 4 ವರ್ಷ ಆಗಿದೆ ಮ್ಯಾಮ್. 4 ವರ್ಷದಲ್ಲಿ ಮೊದಲ ಕಾಂಪಿಟೇಷನ್? ಹೌದು. ಸೊ ಅದು JK ಗ್ರೌಂಡ್ಸ್ ಅಲ್ಲಿ ನನ್ನ ಫಸ್ಟ್ ಕಾಂಪಿಟೇಷನ್ ಆಗಿದ್ದರಿಂದ ನಂಗೆ ಅದಿನ್ನ ಜ್ಞಾಪಕ ಇದೆ. ಯಾಕಂದ್ರೆ ಅದೇ ನನ್ನ ಫಸ್ಟ್ ಇವೆಂಟ್ ಅಲ್ಲಿ ನಾನು ಫಸ್ಟ್ ಬಿದ್ದಿದ್ದು. ನಾನು ಕಾಂಪಿಟೇಷನ್ ರೇಸ್ ಶುರು ಆಗಿದ ತಕ್ಷಣನೇ ಬಿದ್ದೆ. ಸೊ ನನ್ಗೆ ಆ ಎಕ್ಸೈಟ್ಮೆಂಟ್ ಅಲ್ಲಿ ಕಾಂಪಿಟೇಷನ್ ಅಲ್ಲಿ ನನ್ಗೆ ಏನ್ ಮಾಡಬೇಕು ಗೊತ್ತಾಗಿಲ್ಲ. ಆ ನರ್ವಸ್ನೆಸ್ ಅಲ್ಲಿ ನನ್ನ ಬಾಡಿ ಫ್ರೀಸ್ ಆಗಿ ಬಿದ್ದಿದ್ದು. ನೀವು ಬಿದ್ದದಲ್ಲಿ ರೋಡ್ ರೇಸ್ ಅಲ್ಲಿ ರಿಂಕಲ್ಲಿ? ಸೊ ಸ್ಕೇಟಿಂಗ್ ಅಲ್ಲಿ ಮುಖ್ಯವಾಗಿ 2 ತರದ ಇದಿದೆ ರೋಲರ್ ಸ್ಕೇಟಿಂಗ್ ಅಲ್ಲಿ. ಒಂದು ರಿಂಕ್ ಅಲ್ಲಿ ಇರುವಂತದ್ದು, ಇನ್ನೊಂದು ರೋಡ್ ಅಲ್ಲಿ ಇರುವಂತದ್ದು. ಹೆಚ್ಚಾಗಿ ಯಾವ ತರದ ಸ್ಕೇಟಿಂಗ್ ನೀವು ಪ್ರಿಫರ್ ಮಾಡ್ತಾರೆ? ಅಂದ್ರೆ ರಿಂಕಲ್ ಅಂತ ಹೇಳಿದ್ರೆ ಅದಕ್ಕೊಂದು ಗ್ರೌಂಡ್ ತರ ಇರ್ತದೆ, ಸಿಂಥೆಟಿಕ್ ಟ್ರ್ಯಾಕ್. ಸೊ ಅಲ್ಲಿ ಸ್ಕೇಟಿಂಗ್ ಮಾಡಿದವರು ರೋಡ್ ಇದರಲ್ಲಿ ಎರಡರಲ್ಲೂ ಭಾಗವಹಿಸಬೇಕಾಗತ್ತಾ? ಅದು ಅವ್ರಿಗೆ ಇಂಟ್ರೆಸ್ಟ್ ಮೇಲೆ ಡಿಪೆಂಡ್ ಮೇಡಮ್. ಅವ್ರ ಬಾಡಿ ಕೇಪಬಿಲಿಟಿ ಹೆಂಗಿದೆಯೋ ಅದ್ರ ಮೇಲೆ ಡಿಪೆಂಡ್ ಆಗುತ್ತೆ. ನನಗೆ ಚಿಕ್ಕ ವಯಸ್ಸಿಂದನೂ ಟ್ರ್ಯಾಕ್ ಮಾತ್ರ ಇಷ್ಟ ಆಗಿತ್ತು. ನನಗೆ ರೋಡ್ ಅಷ್ಟೊಂದು ಇಷ್ಟ ಆಗಿಲ್ಲ, ಯಾಕಂದ್ರೆ ರೋಡಲ್ಲಿ ಸ್ವಲ್ಪ ಪವರ್ ಜಾಸ್ತಿ ಬೇಕಾಗಿತ್ತು. ರೋಡ್ ಸ್ವಲ್ಪ ರಫ್ ಇರುತ್ತೆ. ರೋಡಲ್ಲಿ ಓಡೋದಕ್ಕೆ ನಿಮ್ಗೆ ಸ್ಟ್ರೆಂತ್ ಜಾಸ್ತಿ ಬೇಕು. ನೀವು ಹೇಳೋದಂಗೆ ನನ್ನ ಬಾಡಿ ಸ್ಟ್ರೆಂತ್ ಅಷ್ಟೊಂದು ಇರಲಿಲ್ಲ, ನಾನು ಲೀನ್ ಇದ್ದೆ. ಸೊ ಅವಾಗ ನನಗೆ ರಿಂಕಲ್ಲಿ ಜಾಸ್ತಿ ಪ್ರಿಫರೆನ್ಸ್ ಇತ್ತು, ಯಾಕಂದ್ರೆ ರಿಂಕ್ ಸ್ವಲ್ಪ ಸ್ಮೂತ್ ಆಗಿರುತ್ತಲ್ಲ. ಸೊ ಪವರ್ ಮಾಡೋದಕ್ಕೆ ಮುಂದೆ ಹೋಗೋಕೆ ಸ್ವಲ್ಪ ಈಸಿ ಆಗಿರುತ್ತೆ. ಸರಿ, ಮೊದಲ ಕಾಂಪಿಟೇಷನ್ ಅಲ್ಲಿ ಬಿದ್ದಿರಿ ಅಂತ ಹೇಳಿದ್ರೆ ಅವಾಗ ವಾಟ್ ಡಿಡ್ ಯು ಫೀಲ್? ಅಂದ್ರೆ ಸಣ್ಣ ವಯಸ್ಸಿನಲ್ಲಿ ನಾವು ಯಾವಾಗಲೂ ಮುಂದೆ ಇರಬೇಕು, ನಾವು ಗೆಲ್ಲಲೇಬೇಕು ಅನ್ನೋ ಒಂದು ಛಲ ಇರ್ತದಲ್ಲ. ನಂಗೆ ಅದು ಯಾವಾಗಲೂ ಇತ್ತು, ಇವಾಗಲೂ ಇದೆ. ನನ್ಗೆ ಇಲ್ಲಿವರೆಗೂ ಯಾವತ್ತು ನಾನು ಸೆಕೆಂಡ್ ಬಂದು ನಂಗೆ ಸ್ಯಾಟಿಸ್ಫ್ಯಾಕ್ಷನ್ ಅಂತಿಲ್ಲ.
ಏನೇ ಮಾಡೋದನ್ನ ಫಸ್ಟ್ ಆದ್ರೆ ಇರಬೇಕು ಸಣ್ಣ ವಯಸ್ಸಿನಲ್ಲಿ ವಿನ್ ಬೇಕು ಅಥವಾ ನಾನು ಸೋತ್ರೆ ಹಾಗೆ ಆ ತರದ ಥಾಟ್ಸ್ ಬರುವುದಿಲ್ಲ. ಬಟ್ ಮುಖ್ಯವಾಗಿ ಬೇಕು ಓಕೆ ಎಲ್ಲರಿಗಿಂತ ನಾನು ಮುಂದೆ ಇರಬೇಕು ಅಂತ ಹೇಳಿ. ಸೊ ಆ ಮೂಮೆಂಟ್ ಅಲ್ಲಿ ನೀವು ಬಿದ್ದಾಗ ಹೇಗೆ ಹತ್ರ ಏನಾಯ್ತು? ನಾನು ಫಸ್ಟ್ ಚಾಂಪಿಯನ್ಶಿಪ್ ಅಂತ ಅನ್ಕೊಂಡಾಗ್ಲಿನೇ ಫಸ್ಟ್ ಇವೆಂಟ್ ಅಲ್ಲಿ ಬಿದ್ದಿದ ತಕ್ಷಣ ತುಂಬಾ ಬೇಜಾರಾಯ್ತು. ಬಟ್ ಅದನ್ನ ನಾನು ನೆಗೆಟಿವ್ ಆಗಿ ತಗೊಂಡಿಲ್ಲ. ಸೊ ಆ ನೆಕ್ಸ್ಟ್ ವರ್ಷ ನಾನು ಅದನ್ನ ಛಲ ಇಟ್ಕೊಂಡು ಈ ವರ್ಷ ಮಾಡಲೇಬೇಕು ಅಂತೇಳಿ ನೆಕ್ಸ್ಟ್ ಇಯರ್ನ ಜಾಸ್ತಿ ಟ್ರೈನ್ ಮಾಡಿ ನೆಕ್ಸ್ಟ್ ಚಾಂಪಿಯನ್ಶಿಪ್ ಅಲ್ಲಿ ನಂದು ಫಸ್ಟ್ ಬಂದಿದ್ದು ಸಿಲ್ವರ್ ಮೆಡಲ್. ಅವಾಗ ಇದು ನಮಗೆ ನ್ಯಾಷನಲ್ ಚಾಂಪಿಯನ್ಶಿಪ್ ಸೆಲೆಕ್ಷನ್ ಮಾಧವನ್ ಪಾರ್ಕ್ ಅಲ್ಲಿ ನ್ಯಾಷನಲ್ ಚಾಂಪಿಯನ್ಶಿಪ್ಗೆ ಸ್ಟೇಟ್ ಚಾಂಪಿಯನ್ಶಿಪ್ ಆಗ್ತಿತ್ತು. ಸೊ ಕ್ವಾಲಿಫಿಕೇಶನ್ ಟ್ರಯಲ್ಸ್ ಅಲ್ಲಿ ನಾನು ಅವಾಗ 5.5-6 ವರ್ಷ ಇದ್ದೆ. ಸೊ ಅವಾಗ ನನಗೆ ಸಿಲ್ವರ್ ಬಂದು ಅದಾದ್ಮೇಲೆ ಕಂಟಿನ್ಯೂ ಆಗಿದ್ದು. ಸೊ ಪ್ರಾರಂಭದ ಕೋಚು ನಿಮ್ಮಲ್ಲಿರುವ ಪೊಟೆನ್ಷಿಯಲ್ ಅಥವಾ ನಿಮ್ಮಲ್ಲಿರುವ ಪ್ರತಿಭೆಯನ್ನು ಗುರುತಿಸಬೇಕಾದ್ರೆ ಅದಕ್ಕೂ ಗುರು ಬೇಕಂತ ಹೇಳ್ತಾರಲ್ಲ. ಸೊ ಈ ರೀತಿ ನಿಮ್ಗೆ ನೀರೇರಿಸಿ ಪ್ರೋತ್ಸಾಹಿಸಿದವರು ಯಾರು ನಿಮ್ಮ ಗುರು? ಮೇಡಮ್ ಫಸ್ಟ್ ಕೋಚ್ ಅಂತ ಇದ್ದಿದ್ದು ನಮಗೆ ರಾವ್ ಸರ್ ಅಂತ. ನಾನು ಲೆಫ್ಟಿ ಆಗಿದ್ದೆ. ಸೊ ಅವ್ರು ಹೇಳ್ತಾ ಇದ್ರು ರೈಟ್ ಸೈಡ್ ಪವರ್ಫುಲ್ ಆಗಿರಬೇಕು, ಯಾಕಂದ್ರೆ ಲೆಫ್ಟ್ ತಿರುಗಕ್ಕೆ ರೈಟ್ ತಳ್ಳಬೇಕು. ಸೊ ಅವ್ರು ಹೇಳಿದ್ರು ನೀನು ಲೆಫ್ಟ್ ಆಗಿದ್ದ ನೀನು ರೈಟ್ಗೆ ಪವರ್ ಕೊಡ್ತಿಲ್ಲ, ನೀವು ತಿರುಗುವಾಗ ಲೆಫ್ಟ್ ತಿರುಗಬೇಕಾಗತ್ತಲ್ವಾ? ಸೊ ಲೆಫ್ಟ್ ತಿರುಗಕ್ಕೆ ರೈಟ್ ಇಂದ ತಳ್ಳಬೇಕು, ನೀವು ರೈಟ್ ಲೆಗ್ನ ತಳ್ಳಬೇಕು. ಸೊ ನನ್ನ ಲೆಫ್ಟ್ ಪವರ್ಫುಲ್ ಇತ್ತು. ನಮ್ಮ ತಂದೆ ಅವರು ಅಥ್ಲೀಟ್ ಆಗಿರಲ್ಲ ಮುಂಚೆ. ಸೊ ಅವ್ರು ಹೇಳಿದ್ರು ಈ ಥರದ್ದು ಏನೂ ಇಲ್ಲ, ನಾನೇ ಕೋಚ್ ಮಾಡ್ತೀನಿ ಅಂತೇಳಿ ನಮ್ಮ ತಂದೆಯವ್ರು ಸರ್ಟಿಫೈ ಆಗಿ ಅವರೇ ಕೋಚ್ ಆಗಿ ಸರ್ಟಿಫಿಕೇಶನ್ ತಗೊಂಡು ಅದಾದ್ಮೇಲೆ ನನ್ನ ಶುರು ಮಾಡಿದ್ದು ಕೋಚ್ ಮಾಡೋಕ್ಕೆ. ಸೊ ಅವ್ರು ನನ್ನ ಕೋಚಿಂಗ್ ಮಾಡಿ ಅವರಿಂದ ನಾನು ಇಂಪ್ರೂವ್ ಆಗಿದ್ದು. ಅದನ್ನ ನೋಡಿ ಬೇರೆ ಸ್ಕೇಟರ್ಸ್ ಹಾಕಿದವರೆಲ್ಲ ನನ್ನ ತಂದೆನ ಹೇಳಿದ್ರು ನೀವು ಅದು ಕ್ಲಬ್ ಓಪನ್ ಮಾಡಿ, ನಿಮ್ಮದು ಕೋಚಿಂಗ್ ಚೆನ್ನಾಗಿತ್ತು. ಆವಾಗ ನಾವೇ ನಮ್ಮ ತಂದೆಯವರೇ ಒಂದು ಕ್ಲಬ್ನ ಓಪನ್ ಮಾಡಿದ್ರು ಕೋಚ್ ಆಗಿ. ಸೊ ಅವರಿಂದನೇ ನಮಗೆ ಜಾಸ್ತಿ ಪ್ರೋತ್ಸಾಹ ಸಿಕ್ಕಿದ್ದು, ಜಾಸ್ತಿ ಬೆನಿಫಿಟ್ ಸಿಕ್ಕಿದ್ದು. ಸೊ ನಿಮ್ಮ ತಂದೆಗೆ ಸ್ಕೇಟಿಂಗ್ ಬಗ್ಗೆ ಅದಕ್ಕಿಂತ ಮೊದಲು ಏನು ಗೊತ್ತಿರಲಿಲ್ಲ. ನಾನು ಜಾಯ್ನ್ ಆಗಾದ್ಮೇಲೆ ಸ್ಕೇಟಿಂಗ್ ಅಂತ ಏನು ಅಂತ ಗೊತ್ತಾಗಿದೆ ನಮ್ಮ ಇಡೀ ಫ್ಯಾಮಿಲಿಯಲ್ಲಿ. ಇವಾಗ ನಮ್ಮ ತಂದೆಯವರು ಕೋಚು, ನಮ್ಮ ತಾಯಿಯವರು ಕೋಚು, ನನ್ನ ತಂಗಿನೂ ಯೂನಿವರ್ಸಿಟಿ ಇಂಟರ್ನ್ಯಾಷನಲ್ ಚಾಂಪಿಯನ್, ನಾನು ವರ್ಲ್ಡ್ 5th ಪ್ಲೇಸ್ಮೆಂಟ್ ಅಲ್ಲಿ. ಸರಿ ಧನುಷ್ ಬಾಬು, ಈಗ 29 ವರ್ಷ. ಈ ಸ್ಕೇಟಿಂಗ್ ಎನ್ನುವುದು ನಿಮ್ಮ ಜೀವನದ ಒಂದು ಬಹಳ ಮುಖ್ಯ ಪಾತ್ರ ವಹಿಸ್ತದೆ ಅಂತ ಹೇಳಿದ್ರೆ. ಯಾಕಂತ ಹೇಳಿದ್ರೆ ನೀವು ಉಸಿರಾಡೋದು, ಊಟ ಮಾಡೋದು, ಬದುಕುದು ಎಲ್ಲ ಸ್ಕೇಟಿಂಗ್ಗೋಸ್ಕರ ಅಂತ ಅನಿಸುತ್ತೆ. ಇಡೀ ಫ್ಯಾಮಿಲಿ ಸ್ಕೇಟಿಂಗ್ ಬಗ್ಗೆ ಆಸಕ್ತಿ ಹೊಂದಿದೆ. ಸುಮಾರು ಜನ ನಮ್ಗೆ ಹೇಳ್ತಾರೆ ನಮ್ದು ಸ್ಕೇಟಿಂಗ್ ಫ್ಯಾಮಿಲಿ ಅಂತ, ಅದ ಹೆಸರು ಆಗ್ಬಿಟ್ಟಿದಾಗ್ಲೇ. ಸರಿ, ಅಲ್ಲಿ ಸಿಲ್ವರ್ ಮೆಡಲ್ ಇಂದ ಮತ್ತೆ ವೆನ್ ಡಿಡ್ ಯು ಗ್ರಾಜುಯೇಟ್ ಟು ವಿನ್ನಿಂಗ್ ಗೋಲ್ಡ್ ಮೆಡಲ್ಸ್? ಮೇಡಮ್ 2022 ಅಲ್ಲಿ ನಂದು ಫಸ್ಟ್ ವರ್ಲ್ಡ್ ನ್ಯಾಷನಲ್ ಚಾಂಪಿಯನ್ಶಿಪ್ ಆಗಿದ್ದು ವಿಶಾಖಪಟ್ಟಣಂ ಅಲ್ಲಿ. ಸೊ ಆವಾಗ ನಂದು ಫಸ್ಟ್ ಸಿಲ್ವರ್ ಬಂದಿದ್ದು 2002 ಇಂದ 2007 ವರೆಗೂ ನನಗೆ ಸಿಲ್ವರ್ಸೇ ಬರ್ತಾ ಇತ್ತು. 2007 ಅಲ್ಲಿ ನನಗೆ ಜಾಂಡೀಸು, ಟೈಫಾಯ್ಡ್, ಪ್ಯಾರಾಟೈಫಾಯ್ಡ್ ಇದು 3 ಒಟ್ಟಿಗೆ ಬಂದು ನಾನು 3 ವರ್ಷ ಸ್ಕೇಟ್ ಮಾಡೋಕ್ಕಾಗಿಲ್ಲ. ಯಾಕಂದ್ರೆ ನಂದು ಬಾಡಿ ಫುಲ್ ವೀಕ್ ಆಗ್ಬಿಟ್ಟಿತ್ತು. ಮತ್ತೆ ನ್ಯಾಷನಲ್ಸ್ ಕ್ವಾಲಿಫೈ ಆಗೋಕ್ಕೂ ನನಗೆ ಅಷ್ಟೊಂದು ಸ್ಟ್ರೆಂತ್ ಇರಲಿಲ್ಲ. 2011 ಅಲ್ಲಿ ನಾನು ಮತ್ತೆ ಕಮ್ ಬ್ಯಾಕ್ ಮಾಡಿ ಅವಾಗ ನಾನು ಕ್ವಾಡ್ ಇದ್ದಿದ್ದು, ಕ್ವಾಡಿಂದ ಇನ್ಲೈನ್ ಶಿಫ್ಟ್ ಆದೆ. ಇನ್ಲೈನ್ ಸ್ಕೇಟ್ಸ್ ಅಂದ್ರೆ ಲೈನ್ ಆಗಿರುತ್ತೆ ವೀಲು. ಕ್ವಾಡ್ ಅಂತ ಇದೆ 3 ಅಥವಾ 4 ಚಕ್ರಗಳು. ಈ ಇನ್ಲೈನ್ ಅಂತ ಹೇಳಿದ್ರೆ ಒಂದೇ ಲೈನ್ ಅಲ್ಲಿ ಇರುವಂತದ್ದು. ಇನ್ಲೈನ್ಗೆ ಬೇರೆ ಕಾಂಪಿಟೇಷನ್, ಕ್ವಾಡ್ ಅಲ್ಲಿ ಬೇರೆ ಕಾಂಪಿಟೇಷನ್ ಇರ್ತದೆ. ಹೌದು, ಅಷ್ಟುವರೆಗೂ ನಾನು ಕ್ವಾಡ್ಲೇ ಮಾಡ್ತಿದ್ದೆ. ನಂದು ಪ್ರತಿಯೊಂದು ಸಿಲ್ವರ್ ಮೆಡಲ್ನು ಕ್ವಾಡ್ಲೇ ಬರ್ತಿತ್ತು. ಇನ್ಲೈನ್ ಶಿಫ್ಟ್ ಆಗಾದ್ಮೇಲೆ 2011 ಅಲ್ಲಿ ನನಗೆ ಇನ್ಲೈನ್ ಆವಾಗ ಶಿಫ್ಟ್ ಆಗಿದ್ದಕ್ಕೆ ಅಷ್ಟೊಂದು ಪ್ರಾಕ್ಟೀಸ್ ಇರಲಿಲ್ಲ. ಸೊ 11 ನನಗೆ ಮೆಡಲ್ ಬಂದಿಲ್ಲ. 2012 ಅಲ್ಲಿ ಬೆಂಗಳೂರಲ್ಲಿ ನ್ಯಾಷನಲ್ಸ್ ಆಗಿದ್ದು. ಫಸ್ಟ್ ಗೋಲ್ಡ್ ಮೆಡಲ್ ಅಂತ ಬಂದಿದ್ದು ಬೆಂಗಳೂರಲ್ಲಿ. ಅವಾಗಿಂದ ಇಲ್ಲಿವರೆಗೂ ಪ್ರತಿಯೊಂದು ನ್ಯಾಷನಲ್ಸ್ ಅಲ್ಲೂ ಗೋಲ್ಡ್ ಮೆಡಲ್ ಅಂತೂ ನನಗೆ ಅದು ನನ್ಗೊಂದು ಛಲ ಇತ್ತು. ಇನ್ಮೇಲಿಂದ ಸಿಲ್ವರ್ಸ್ ತಗೊಂಡ್ಬಾರ್ದು, ಯಾವುದೇ ಚಾಂಪಿಯನ್ಶಿಪ್ ಆಗಲಿ ಅಟ್ಲೀಸ್ಟ್ ಒಂದಾದ್ರೂ ಆಗಲಿ ಗೋಲ್ಡ್ ಮೆಡಲ್ ತಗೊಂಡ್ಲೇಬೇಕು. ಸೊ ಆ ಒಂದು ಟ್ರೆಡಿಷನ್ ಅನ್ನು ಕಾಪಾಡಿಕೊಂಡು ಬಂದ್ರೆ ನೀವು? ಹೌದು ಮೇಡಮ್, ಸಿನ್ಸ್ ದೆನ್ ಇವಾಗ ಕೂಡ. ಈಗ ನೀವು ಸ್ಕೇಟಿಂಗ್ ಅನ್ನಿ ನಿಮ್ಮ ವೃತ್ತಿಯನ್ನು ಕೂಡ ಅನ್ನಾಗಿ ಮಾಡಿಸಿದ್ರಿ. ಈಗ ನ್ಯಾಷನಲ್ ಲೆವೆಲ್ ಅಲ್ಲಿ, ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ನಿಮಗೆ ಇಷ್ಟೊಂದು ಪದಕಗಳು ಬಂದರೂ ಸಹ ಯಾವುದೇ ಬೇರೆ ನೌಕರಿ ಅಥವಾ ಸರ್ಕಾರಿ ನೌಕರಿಗೆ ಹೋಗದೆ ಸ್ಕೇಟಿಂಗ್ ಅಲ್ಲಿ ತರಬೇತಿ ಕೂಡ ನೀಡ್ತಾ ಇದ್ದೀರಿ. ಹೌದು ಮೇಡಮ್. ಸೊ ಇದು ನಿಮ್ಗೆ ಒಂಥರ ನೀವು ಖುಷಿ ಕೊಡುವಂತದ್ದು ಅಂತ ಕಾಣ್ತದೆ. ಅಂದ್ರೆ ಸ್ಕೇಟಿಂಗ್ ಫ್ಯಾಮಿಲಿ ಅಂತ ಹೇಳಿದ್ರೆ ನೀವು ಮಾಡಿದ ಅಕಾಡೆಮಿ ಇದೆ ಅಂತ ಹೇಳ್ತೀರಿ. ಹೌದು. ಎಷ್ಟು ಸ್ಟೂಡೆಂಟ್ಸ್ ಬರ್ತಾ ಇದ್ದಾರೆ ನಿಮ್ಗೆ? ಮೇಡಮ್ ನಮ್ಮಲ್ಲಿ ಅಟ್ಲೀಸ್ಟ್ 70 ಇಂದ 80 ಜನ ಬರ್ತಾರೆ ಪ್ರೊಫೆಷನಲಿ ಟ್ರೈನ್ ಮಾಡೋದಕ್ಕೆ. ಅದು ಬಿಟ್ಟು ನಿಮ್ಗೆ ಟೋಟಲ್ ಆಗಿ 200 ಇಂದ 300 ಜನ ಇದ್ದಾರೆ ಆಸ್ ಅ ಹಾಬಿ, ಫಿಟ್ನೆಸ್ ಹಾಬಿ, ಡೈಲಿ ರೂಟೀನ್ ತರ ಮಾಡೋದಕ್ಕೆ ಬರ್ತಾರೆ. ದಟ್ ಮಸ್ಟ್ ಬಿ ಕೀಪಿಂಗ್ ಯು ಟು ಬಿಸಿ. ಇಟ್ ಈಸ್. ಸೊ ಇಡೀ ಫ್ಯಾಮಿಲಿ ಇನ್ವಾಲ್ವ್ ಆಗಿದೆ ಅಂತ ಹೇಳಿದ್ರೆ ಯಾವಾಗಲೂ ನೀವೇ ಹೆಚ್ಚು ಅಂದ್ರೆ ಇಲ್ಲೇ ಇರಬೇಕು ಅಥವಾ ಅಂತ ಏನಿಲ್ಲ, ನೀವು ಕಾಂಪಿಟೇಷನ್ಸ್ಗೆ ಹೋದಾಗ ನಿಮ್ಮ ಫ್ಯಾಮಿಲಿ ಇದನ್ನು ನೋಡ್ಕೊಳ್ತದೆ. ಹೌದು ಮೇಡಮ್, ನಾವು ಕಾಂಪಿಟೇಷನ್ ಹೋದ್ರೆ ಎಲ್ಲ ಫ್ಯಾಮಿಲಿ ಒಟ್ಟಿಗೆ ಹೋಗ್ತೀವಿ. ಯಾಕಂದ್ರೆ ಅವರು ಇಬ್ರು ಕೋಚ್ ಆಗಿದ್ರಿಂದ ನಾವೆಲ್ಲ ಒಟ್ಟಿಗೆ ಒಂದೇ ಕಾಂಪಿಟೇಷನ್ ಹೋಗ್ತೀವಿ, ಒಂದೇ ಸಲ ಪಾರ್ಟಿಸಿಪೇಟ್ ಮಾಡ್ತಾರೆ. ಮತ್ತೆ ಸ್ಟೂಡೆಂಟ್ಸ್ ಅನ್ನು ಕರ್ಕೊಂಡು ಹೋಗ್ಬೇಕಾಗುತ್ತೆ. ಹೌದು, ಇದು ಬಿಟ್ಟು ನನಗೆ ಇಡೀ ನೇಷನ್ ಇಂದ ಎಲ್ಲರೂ ಬರ್ತಾರೆ ಪ್ರಾಕ್ಟೀಸ್ಗೆ. ಡೆಲ್ಲಿಯಿಂದ, ಉತ್ತರಾಖಂಡ್ ಇಂದ, ಗೋವಾ ಇಂದ, ಮಹಾರಾಷ್ಟ್ರ ಇಂದ, ಕೇರಳ ಇಂದ, ಪ್ರತಿಯೊಂದು ಸ್ಟೇಟ್ ಇಂದ ನನಗೆ ಕೋಚಿಂಗ್ ಅಂತಾನೆ ಬರ್ತಾರೆ. ಯಾಕಂದ್ರೆ ನನ್ಗೆ ಅಷ್ಟೊಂದು ಎಕ್ಸ್ಪೀರಿಯನ್ಸ್ ಇದ್ದು, ಅಷ್ಟೊಂದು ಮೆಡಲ್ ತಗೊಂಡು ನಂದೇ ಅದ ಟ್ರ್ಯಾಕ್ ಓಪನ್ ಮಾಡಿ ನಾನೇ ನನ್ನ ಅಕಾಡೆಮಿ ಓಪನ್ ಮಾಡಿ ಅಂತ ಅವರು ಇಲ್ಲಿಗೆ ಅಟ್ಲೀಸ್ಟ್ 3 ತಿಂಗಳು ಅಟ್ಲೀಸ್ಟ್ ಒಂದ್ಸಲ ಬಂದು ಹೋಗ್ತಾರೆ. ಸೊ ಇದಕ್ಕೆ ಇನ್ಫ್ರಾಸ್ಟ್ರಕ್ಚರ್ ಸ್ಕೇಟಿಂಗ್ ಬಹಳ ಮುಖ್ಯವಾ ಧನುಷ್? ತುಂಬಾ ಮುಖ್ಯ ಮೇಡಮ್. ಏನೆಲ್ಲ ಬೇಕಾಗುತ್ತೆ? ಈಗ ರಿಂಕ್ ಒಂದು ಇದೆ ಅಂತ ಇಟ್ಕೊಳ್ಳಿ. ಅದರ್ ದನ್ ರಿಂಕ್, ಈಗ ನಿಮ್ಗೆ ರೋಡಲ್ಲೆಲ್ಲ ಪ್ರಾಕ್ಟೀಸ್ ಮಾಡ್ಲಿಕ್ಕೆ ಇಲ್ಲಿ ಬೆಂಗಳೂರಲ್ಲಿ ಅವಕಾಶ ಇದೆಯಾ? ಇಲ್ಲ ಮೇಡಮ್, ಅದಕ್ಕೋಸ್ಕರ ನಾವು ನಮ್ದೇ ಆದ ರಿಂಕ್ ಕಟ್ಸಿರೋದು. ಮುಂಚೆ ಎಲ್ಲ ಏನ್ ಮಾಡ್ತಿದ್ರು, ಪಬ್ಲಿಕ್ ರೋಡ್ ನ ಸ್ಟಾಪ್ ಮಾಡಿ ನಾವು ಅದನ್ನ ಮಾಡ್ತಿದ್ವಿ. ಬಟ್ ಅದರಲ್ಲಿ ನಿಮ್ಗೆ ಅಷ್ಟೊಂದು ಪರ್ಫಾರ್ಮೆನ್ಸ್ ಬರ್ತಿರ್ಲಿಲ್ಲ. ಮತ್ತೆ ನಾವು ವರ್ಲ್ಡ್ ಚಾಂಪಿಯನ್ಶಿಪ್ ಅಲ್ಲಿ ಪ್ರಾಕ್ಟೀಸ್ ಇಲ್ಲ
ಪಾರ್ಟಿಸಿಪೇಟ್ ಮಾಡಬೇಕು ಅಂದ್ರೂ ಇಂಥ ರೋಡಲ್ಲಿ ನಾವು ಪ್ರಾಕ್ಟೀಸ್ ಮಾಡಿ ನಮಗೆ ಜಾಸ್ತಿ ಸಾಧನೆ ಮಾಡೋಕ್ಕಾಗ್ತಿರ್ಲಿಲ್ಲ. ಮತ್ತೆ ಜನರ ಕೋಆಪರೇಷನ್ ಕೂಡ ಬಹಳ ಅಗತ್ಯ ಅಲ್ವಾ, ಯಾಕಂದ್ರೆ ಕೆಲವೊಮ್ಮೆ ರೋಡ್ ಅಲ್ಲಿ ಅಡ್ಡ ಹಾಕಿದ್ರೆ ಜನ ಅದಕ್ಕೆ ಪ್ರೊಟೆಸ್ಟ್ ಮಾಡ್ತಾರೆ. ಅಲ್ಲಿ ಅಥ್ಲೀಟ್ಸ್ ಗೆ ಪ್ರಾಕ್ಟೀಸ್ ಮಾಡ್ಲಿಕ್ಕೆ ಉಂಟು ಅಂತ ಹೇಳಿದ್ರು ಸಹ ಐ ಮೀನ್ ದೇ ಡೋಂಟ್ ಅಂಡರ್ಸ್ಟ್ಯಾಂಡ್ ಪ್ರಾಮಿನೆನ್ಸ್. ಇಲ್ಲಿ ಇನ್ನೊಂದು ನಿಮ್ಗೆ ಕೇಳಬೇಕು ಅಂತ ಅನಿಸುತ್ತೆ ಧನುಷ್, ಭಾರತದಲ್ಲಿ ಇರುವ ಇನ್ಫ್ರಾಸ್ಟ್ರಕ್ಚರ್ ಮತ್ತೆ ನೀವು ವರ್ಲ್ಡ್ ಚಾಂಪಿಯನ್ಶಿಪ್ಗೆ ಅಥವಾ ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಈ ತರದ ಸ್ಪರ್ಧೆಗಳಿಗೆ ಹೋದಾಗ ಅಲ್ಲಿ ಇರುವ ಇನ್ಫ್ರಾಸ್ಟ್ರಕ್ಚರ್ ಇದಕ್ಕೂ ಬಹಳ ವ್ಯತ್ಯಾಸ ಇದೆಯಾ? ಮುಂಚೆ ಇತ್ತು. ವರ್ಲ್ಡ್ ಚಾಂಪಿಯನ್ಶಿಪ್ ಅಲ್ಲಿ ಸಿಂಥೆಟಿಕ್ ಕೋಟೆಡ್ ಟ್ರ್ಯಾಕ್ಸ್ ಅಂತ ಶುರು ಆಗಿದ್ದು ನಮಗೆ 2008 ಇಂದ. ಸೊ ನಮಗೆ ಇಂಡಿಯಾಲಿ ಸಿಂಥೆಟಿಕ್ ಕೋಟೆಡ್ ಟ್ರ್ಯಾಕ್ ಅಂತ ಬಂದಿದ್ದೆ 2013 ಇಂದ. ವಿರಾರ್ ಮುಂಬೈಯಲ್ಲಿ ಶುರು ಆಗಿದ್ದು ಫಸ್ಟ್ ಸಿಂಥೆಟಿಕ್ ಟ್ರ್ಯಾಕ್ ಇಂಡಿಯಾಗೆ. ಸೊ ಅಲ್ಲಿವರೆಗೂ ನಮಗೆ ಸಿಮೆಂಟ್ ಟ್ರ್ಯಾಕ್ ಅಲ್ಲೇ ಮಾಡ್ತಿದ್ವಿ. ಮತ್ತೆ 200 ಮೀಟರ್ಸ್ ಸ್ಟ್ಯಾಂಡರ್ಡೈಸ್ಡ್ ಟ್ರ್ಯಾಕ್ ಅಂತ ಇರುತ್ತೆ. ಸೊ ನಾವು ಮುಂಚೆ ಎಲ್ಲ ಮಾಡ್ತಿದ್ದು 150 ಮೀಟರ್ಸ್ ಟ್ರ್ಯಾಕ್, ಇಲ್ಲ ಚಿಕ್ಕ ಟ್ರ್ಯಾಕ್, ಇಲ್ಲ 2 ಬಾಸ್ಕೆಟ್ಬಾಲ್ ಕೋರ್ಟ್ ಮಧ್ಯದಲ್ಲಿ ಮಾಡ್ತಿದ್ದ ಟ್ರ್ಯಾಕ್ ಅಲ್ಲಿ ನಮ್ಮ ಚಾಂಪಿಯನ್ಶಿಪ್ ಅಲ್ಲಿ ಆಗ್ತಿತ್ತು. ಇವಾಗ್ಲೂ ಕೂಡ ಸುಮಾರು ಸ್ಟೇಟ್ ಅಲ್ಲಿ, ಸುಮಾರು ಡಿಸ್ಟ್ರಿಕ್ಟ್ ಅಲ್ಲಿ ಇಂಥದ್ದು ಫೆಸಿಲಿಟಿ ಮಾಡ್ತಾರೆ, ಪ್ರಾಕ್ಟೀಸ್ ಮಾಡ್ತಾರೆ, ಕಾಂಪಿಟೇಷನ್ಸ್ ಮಾಡ್ತಾರೆ. ಸೊ ನಮಗೆ ಇನ್ಫ್ರಾಸ್ಟ್ರಕ್ಚರ್ ಇವಾಗ ನಾವು ಕಟ್ಸಿ ನಾವು ಅದನ್ನ ಡೆವಲಪ್ ಮಾಡಿ ಇಂಟರ್ನ್ಯಾಷನಲ್ ತರನೇ ಮಾಡೋದ್ರಿಂದ ನಮಗೆ ಪರ್ಫಾರ್ಮೆನ್ಸ್ ಇನ್ಕ್ರೀಸ್ ಜಾಸ್ತಿ ಆಗ್ತಿದೆ. ಸೊ ಇಲ್ಲಿ ಬೆಂಗಳೂರಲ್ಲಿ ಈ ತರದ ಇನ್ಫ್ರಾಸ್ಟ್ರಕ್ಚರ್ ಹೊಂದಿರುವ ಸ್ಕೇಟಿಂಗ್ ರಿಂಗ್ಸ್ ತುಂಬಾ ಇದೆಯಾ? ಬೆಂಗಳೂರಲ್ಲಿ ಇವಾಗ 2 ಇದೆ ಮೇಡಮ್. ಸದ್ಯಕ್ಕೆ ಒಂದು ಚೆನ್ನಮಂಕೆರೆಯಲ್ಲಿ ಇದೆ, ಅದು ಗವರ್ಮೆಂಟ್ ಬೇಸ್ಡ್ ಕಟ್ಸಿರೋ ಟ್ರ್ಯಾಕ್. ಇನ್ನೊಂದು ತಾವರೆಕೆರೆ ಮಾಗಡಿ ಹತ್ರ ನಮ್ದೇ ಆದಂತ ನಾವೇ ಖುದ್ದ ಕಟ್ಸಿರುವಂತ ಟ್ರ್ಯಾಕ್ ಇದೆ. ಅಲ್ಲಿ ಟ್ರ್ಯಾಕ್ ಮತ್ತೆ ರೋಡ್ 2 ಇದೆ. ಚೆನ್ನಮಂಕೆರೆ ಇರೋದು ಬರೀ ರಿಂಕ್ ಮಾತ್ರ. ಸೊ ತಾವರೆಕೆರೆ ಅಂದ್ರೆ ಸ್ವಲ್ಪ ಔಟ್ಸ್ಕರ್ಟ್ಸ್ ಆಗತ್ತಲ್ವಾ? ಔಟ್ಸ್ಕರ್ಟ್ಸ್. ಸೊ ಸಿಟಿಯಲ್ಲಿ ಯಾರಿಗಾದ್ರೂ ಸ್ಕೇಟಿಂಗ್ ಮಾಡಬೇಕು ಅಂತ ಹೇಳಿದ್ರೆ ಅಷ್ಟು ದೂರ ಟ್ರಾವೆಲ್ ಮಾಡಬೇಕಾಗುತ್ತೆ. ಮೇಡಮ್ ಯಾವುದೇ ನ್ಯಾಷನಲ್ ವಿಲೇಜ್ ತಗೊಂಡ್ರು ನಿಮ್ಗೆ ಸಿಟಿ ಒಳಗೆ ಯಾವ್ದು ಇಲ್ಲ ನಿಮ್ಗೆ ಸಿಟಿ ಆಚರಣೆ ಮಾಡಿರೋದು. ಏನಕ್ಕೆ ಒಂದು ನಮ್ಗೆ ಪೊಲ್ಯೂಷನ್ ಇಲ್ಲ, ಒಂದು ನಾಯ್ಸ್ ಪೊಲ್ಯೂಷನ್ ಆಗ್ಲಿ, ಏರ್ ಕ್ವಾಲಿಟಿ ಆಗ್ಲಿ, ಇದೆಲ್ಲ ಜಾಸ್ತಿ ಇದೆ. ಇಲ್ಲ ಬಟ್ ಈಗ ದಿನಾಲು ಓಡಾಡ್ಬೇಕಂತ ಹೇಳಿದ್ರೆ ಸ್ವಲ್ಪ ಇಟ್ ಟೇಕ್ಸ್ ಲಾಟ್ ಆಫ್ ಟೈಮ್ ಅಲ್ವಾ ಕಮ್ಯೂಟಿಂಗ್? ಇಲ್ಲ ಮೇಡಮ್, ಇಟ್ ಇಸ್ ದ ಸೇಮ್. ನಿಮ್ಗೆ ಸಿಟಿಲಿ ಫ್ರಮ್ ಒನ್ ಏರಿಯಾ ಟು ಇನ್ನೊಂದು ಏರಿಯಾ ಹೋಗ್ಬೇಕು ಅಂದ್ರೆ ಟ್ರಾಫಿಕ್ ಇದ್ದೇ ಇರುತ್ತೆ. ಬಟ್ ಔಟ್ಸ್ಕರ್ಟ್ಸ್ ಹೋಗ್ಬೇಕು ಟ್ರಾಫಿಕ್ ಕಮ್ಮಿ. ಬಟ್ ಇಲ್ಲಿಂದ ತಾವರೆಕೆರೆಗೆ ಹೋಗ್ಬೇಕಾದ್ರೆ ಎಷ್ಟು ಸಮಯ ಆಗುತ್ತೆ? ಈಗ ಬೆಂಗಳೂರು ಸಿಟಿಯಿಂದ ಅಂತ ಹೇಳಿದ್ರೆ, ಬೆಂಗಳೂರು ಸಿಟಿ ನಿಮ್ಗೆ ಹಬ್ಬ ಬಂದ್ರು 45 ಮಿನಿಟ್ಸ್ 1 ಅವರ್ ಬೇಕೇ ಬೇಕು. ಮತ್ತೆ ಸಿಟಿ ಒಳಗೆ ನಿಮ್ಗೆ ಅಷ್ಟು ದೊಡ್ಡದು ರಿಂಕ್ ಅಥವಾ ಯಾವುದೇ ರೋಡ್ ಅನ್ನು ಇಟ್ಕೊಂಡು ಮಾಡೋದು ಅಂತ ಹೇಳಿದ್ರೆ ಇಟ್ಸ್ ಔಟ್ ಆಫ್ ರೀಚಸ್, ಸಾಧ್ಯವೇ ಇಲ್ಲ. ಅದಕ್ಕೆ ಬರೀ ರಿಂಕ್ ಒಂದಾಗಿದೆ ಅಷ್ಟೇ, ರೋಡ್ ಮಾಡಕ್ ಆಗಿಲ್ಲ. ಯಾಕಂದ್ರೆ ರೋಡ್ ನಮ್ಗೆ ಮಿನಿಮಮ್ 450 ಟು 500 ಮೀಟರ್ಸ್ ಇರಬೇಕು. ಅಷ್ಟು ದೊಡ್ಡ ರೋಡ್ ಸರ್ಕ್ಯೂಟ್ ಮಾಡಕ್ಕೆ ಸಿಟಿಲಿ ಅವಕಾಶ ಇಲ್ಲ. ಅದಕ್ಕೆ ನಾವು ಆದಷ್ಟು ಸಿಟಿಗೆ ಹತ್ತಿರ ಇರೋಷ್ಟು ನಾವು ಅಷ್ಟು ದೊಡ್ಡ ಲ್ಯಾಂಡ್ ನೋಡಿ ನಾವು ಅದನ್ನ ಕಟ್ಸಿ ಮಾಡಿರೋದು. ಈಗ ರೋಡ್ ಅಲ್ಲಿ ಕೂಡ ಬೇರೆ ಬೇರೆ ಟೈಪ್ ಇರ್ತದೆ. ಕೆಲವೊಮ್ಮೆ ಟಾರ್ ರೋಡ್ ಇರುತ್ತೆ, ಕೆಲವೊಮ್ಮೆ ಕಾಂಕ್ರೀಟ್ ರೋಡ್ ಇರುತ್ತೆ. ಚಾಂಪಿಯನ್ಶಿಪ್ ಹೆಚ್ಚಾಗಿ ಆಗುತ್ತೆ ಯಾವ ತರದ ರೋಡ್ ಅಲ್ಲಿ? ನಮ್ದು ಆಸ್ಫಾಲ್ಟ್ ಬೇಸ್ಡ್ ರೋಡ್. ಆಸ್ಫಾಲ್ಟ್ ಬೇಸ್ಡ್ ರೋಡ್ ಅಲ್ಲಿ ಅಂತಾರಾಷ್ಟ್ರೀಯ ಮಟ್ಟಕ್ಕೆ ಹೋದಾಗ ಸಹ ನೀವು ಅಂತರ ರೋಡ್ ಅಲ್ಲೇ ಮಾಡ್ತೀರಿ? ಹೌದು, ಅಂತಾರಾಷ್ಟ್ರೀಯ ಮಟ್ಟದಲ್ಲೂ ಆಸ್ಫಾಲ್ಟ್ ಬೇಸ್ಡ್ ಆಗೋದು. ಇಲ್ಲೂ ನಾವು ಏನ್ ಮಾಡಿದೀವಿ, ನಾನು ಇಷ್ಟು ಸಲ ವರ್ಲ್ಡ್ ಚಾಂಪಿಯನ್ಶಿಪ್ ಹೋದಾಗ ಅಲ್ಲಿ ಇರುವಂತ ಟ್ರ್ಯಾಕ್ದು ಬ್ಲೂ ಪ್ರಿಂಟ್ಸ್, ಅಲ್ಲಿರುವಂತ ಟ್ರ್ಯಾಕ್ ಟೆಕ್ನಾಲಜಿ ತಗೊಂಡ್ಬಂದು ಅದನ್ನ ಸ್ಟಡಿ ಮಾಡಿ ಆಮೇಲೆ ನಮ್ಮ ರಿಂಗ್ ಕಟ್ಸಿರೋದು. ಯಾವ ತರದ ಇವೆಂಟ್ಸ್ ಗಳಿವೆ? ನೀವು ಹೇಳಿದ್ರಿ ಸ್ಪ್ರಿಂಟ್ ಇದೆ, ನಂತರ ಮಿಡಲ್ ಡಿಸ್ಟೆನ್ಸ್ ಮತ್ತೆ ಲಾಂಗ್ ಡಿಸ್ಟೆನ್ಸ್ ಅಥವಾ ಮ್ಯಾರಥಾನ್ ಕೂಡ ಇದೆ ಅಂತ ಹೇಳಿದ್ರೆ, ಇದರಲ್ಲಿ ರಿಲೇ ಕೂಡ ಇದೆ ಅಂತ ಕಂಡು? ರಿಲೇ ಇದೆ ಮೇಡಮ್. ನಮ್ದು ರಿಂಕ್ ಅಲ್ಲಿ ಇವಾಗಿರುವಂತ ಇವೆಂಟ್ಸ್ 200 ಮೀಟರ್ ಟೈಮ್ ಟ್ರಯಲ್, 500 ಮೀಟರ್ಸ್ ರೇಸ್, 1000 ಮೀಟರ್ಸ್. ಇದು ಶಾರ್ಟ್ ಡಿಸ್ಟೆನ್ಸ್ ಕರಿತೀವಿ ನಾವು. ಲಾಂಗ್ ಡಿಸ್ಟೆನ್ಸ್ ಬರೋದು 10,000 ಮೀಟರ್ಸ್ ಪಾಯಿಂಟ್ ಟು ಪಾಯಿಂಟ್, 20,000 ಮೀಟರ್ಸ್ ಎಲಿಮಿನೇಷನ್, ಮತ್ತೆ ರಿಲೇ. ಇದು ಟ್ರ್ಯಾಕ್ ಇರುವಂತ ಇವೆಂಟ್ಸ್. ಸ್ಟಾರ್ಟಿಂಗ್ ಅಲ್ಲಿ ಸುಮಾರು 5-6 ಅಥ್ಲೆಟ್ಸ್ ಇದ್ರೆ ಯಾರು ಇದರಲ್ಲಿ ವಿನ್ ಆಗ್ತಾರೆ ಅಂತ ಹೇಳಲಿಕ್ಕೆ ಆಗುದಿಲ್ಲ, ಯಾಕಂದ್ರೆ ನೀವು ಎಲ್ಲ ಇವೆಂಟ್ಸ್ ಗಳನ್ನು ಟೈಮ್ ಟ್ರಾವೆಲ್ ಬೇಸ್ ಅಲ್ಲಿ ಮಾಡ್ತೀರಾ? ಹೌದು, ಫಸ್ಟ್ ಇವೆಂಟ್ ಬರೋದು ಟೈಮ್ ಟ್ರಯಲ್ ಬೇಸ್ ಅಲ್ಲಿ. ಸೊ ಮಿಕ್ಕಿದೆಲ್ಲ ಫಸ್ಟ್ ಪ್ಲೇಸ್ ಫಿನಿಶ್, ಸೆಕೆಂಡ್ ಪ್ಲೇಸ್ ಫಿನಿಶ್, ಥರ್ಡ್ ಪ್ಲೇಸ್ ಫಿನಿಶ್, ಅದ್ರ ಮೇಲೆ ಡಿಪೆಂಡ್ ಆಗುತ್ತೆ. ಸೊ ಒಂದ್ಸರಿ ಒಂದು ಇವೆಂಟ್ ಗೆ ನೀವು ಎಷ್ಟು ಜನ ಓಡಿಸಬಹುದು? ಅದು ಡಿಪೆಂಡ್ ಆಗುತ್ತೆ ಮೇಡಮ್. ಇವಾಗ 500 ಮೀಟರ್ಸ್ ಅಲ್ಲಿ 4ರಿಂದ 5 ಮೇಲೆ ಇರಬಾರ್ದು ಟ್ರ್ಯಾಕ್ ಮೇಲೆ. 1000 ಮೀಟರ್ಸ್ ಅಲ್ಲಿ 8 ಜನ ಇರಬಹುದು. ಆದ್ರೆ ಪಾಯಿಂಟ್ ಟು ಪಾಯಿಂಟ್ ಮತ್ತೆ ಎಲಿಮಿನೇಷನ್ ಅಲ್ಲಿ ನಿಮ್ಗೆ 50 ಜನ ಇರಲಿ, 60 ಜನ ಇರಲಿ, ಎಷ್ಟು ಜನ ಬೇಕಾದ್ರೂ ಓಡಿಸಬಹುದು. ಟೈಮ್ ಟ್ರಯಲ್ ಈಗ ನೀವು 100 ಮೀಟರ್ಸ್ಗೆ ಸಾಧಾರಣ ಎಷ್ಟು ಜನ? ಒಬ್ಬರೇ. ಅದು ಟೈಮ್ ಟ್ರಯಲ್ ಅಲ್ಲ, ಒಬ್ಬೊಬ್ಬರೇ ಓಡ್ತಾರೆ. ಸೊ ಟೈಮ್ ಟ್ರಯಲ್ ಅಲ್ಲಿ ಒಬ್ರು, 500 4. ಸೊ ಒಂದೊಂದ್ಸರಿ ಒಂದೊಂದು ಇವೆಂಟ್ ಕಂಡಕ್ಟ್ ಮಾಡಬೇಕಾದ್ರೆ ಈಗ 10-20 ಜನ ಅಂತಂದ್ರೆ ಇಟ್ ಟೇಕ್ಸ್ ಲಾಟ್ ಆಫ್ ಟೈಮ್. ಹೌದು, ಟೇಕ್ ಅಟ್ ಲೀಸ್ಟ್ ಹಾಫ್ ಡೇ ಟು 1 ಡೇ. ಇವಾಗ ನಾವು ರಿಂಕ್ ಅಲ್ಲಿ 5 ಇವೆಂಟ್, ರೋಡ್ ಅಲ್ಲಿ 4 ಇವೆಂಟ್ ಪ್ಲಸ್ ಮ್ಯಾರಥಾನ್. ನಿಮ್ಗೆ 10 ಇವೆಂಟ್ ಮುಗಿಸೋಕೆ ನಮ್ಗೆ ಅಟ್ ಲೀಸ್ಟ್ 5-6 ದಿನ ಬೇಕು. ಸೊ ನಮ್ದು ನ್ಯಾಷನಲ್ ಚಾಂಪಿಯನ್ಶಿಪ್, ಹೌದು, ನ್ಯಾಷನಲ್ ಚಾಂಪಿಯನ್ಶಿಪ್ ಆದಾಗ ಇಟ್ ಇಸ್ ಲೈಕ್ ಅ ಕಾರ್ನಿವಲ್ ಫೆಸ್ಟಿವಲ್ ತರ. ನಮ್ಗೆ ಎಲ್ಲ ಸ್ಟೇಟ್ ಇಂದಾನು ನಮ್ಗೆ ಗೊತ್ತಿರೋ ಸ್ಕೇಟರ್ಸ್ ಎಲ್ಲ ಒಟ್ಟಿಗೆ ಬಂದು ಪ್ರಾಕ್ಟೀಸ್ ಮಾಡಿ, ರೇಸ್ ಮಾಡಿ, ಎಲ್ಲ ಒಟ್ಟಿಗೆ ಕಾಂಪಿಟೇಷನ್ ಮುಗಿಸ್ಕೊಂಡು ವಾಪಸ್ ಹೋಗೋದು. ಈಗ ಸ್ಪ್ರಿಂಟ್ ಬೇರೆ ಮತ್ತೆ ಲಾಂಗ್ ಡಿಸ್ಟೆನ್ಸ್ ಬೇರೆ. ಈಗ 100 ಮೀಟರ್ ಅಲ್ಲಿ ಪಾರ್ಟಿಸಿಪೇಟ್ ಮಾಡುವವರು ಸ್ಕೇಟಿಂಗ್ ಅಲ್ಲಿ, 1000 ಅಲ್ಲೂ ಕೂಡ ಅವರು ಪಾರ್ಟಿಸಿಪೇಟ್ ಮಾಡುವ ಚಾನ್ಸಸ್ ಇದೆಯಾ? ಮಾಡಬಹುದು ಮೇಡಮ್. ಸುಮಾರು ಜನ ಎಲ್ಲ ಇವೆಂಟ್ ಪಾರ್ಟಿಸಿಪೇಟ್ ಮಾಡ್ತಾರೆ. ಸುಮಾರು ಜನ ಇಂಜುರಿ ಪ್ರೋನ್ ಜಾಸ್ತಿ ಇರೋದ್ರಿಂದ ದೇ ವಿಲ್ ಸ್ಪೆಸಿಫೈ ಆನ್ 1 ಇವೆಂಟ್. ಸ್ಪೆಷಲೈಸೇಷನ್ ಇವಾಗ 100 ಮೀಟರ್ಸ್ ಮಾತ್ರ ಅದಕ್ಕೆ ಮಾತ್ರ ಟ್ರೈನ್ ಮಾಡಿದ್ರೆ, ಅವ್ರ ಬಾಡಿ ಟೈಪ್ 100 ಮೀಟರ್ಸ್ ಮಾತ್ರ ಡೆವಲಪ್ ಮಾಡಿರ್ತಾರೆ. ಸೊ ಅದರಿಂದ ಅವರು ಬರೀ ಆ ಇವೆಂಟ್ ಮಾತ್ರ ಮಾಡ್ತಾರೆ. ಸ್ಕೇಟಿಂಗ್ ಎಸ್ಪೆಷಲಿ ಸ್ಪ್ರಿಂಟ್ಸ್ ಗೆ ಎಕ್ಸ್ಪ್ಲೋಸಿವ್ ಸ್ಟಾರ್ಟಿಂಗ್ ಇಂಪಾರ್ಟೆಂಟ್ ಅಂತ ಹೇಳ್ತಾರೆ. ವೆರಿ ಇಂಪಾರ್ಟೆಂಟ್ ನಮಗೆ, ಎಸ್ಪೆಷಲಿ ಸ್ಟಾರ್ಟ್ಸ್ ಗೆ, ಸ್ಪ್ರಿಂಟ್ ಗೆ ಎಕ್ಸ್ಪ್ಲೋಸಿವ್ನೆಸ್, ಅಜಿಲಿಟಿ ಮತ್ತೆ ಪವರ್ ತುಂಬಾ ಇಂಪಾರ್ಟೆಂಟ್. ಸೊ ಇಟ್ಸ್ ಆಲ್ಮೋಸ್ಟ್ ಲೈಕ್ 100 ಮೀಟರ್ ರೇಸ್ ಹೇಗೆ ಇರ್ತದಲ್ವಾ? 100 ಮೀಟರ್ಸ್ ಮತ್ತೆ 200 ಮೀಟರ್ಸ್ ಇಟ್ ಇಸ್ ಆಲ್ಮೋಸ್ಟ್ ಸೇಮ್. ರೋಡ್ ಅಲ್ಲಿ 100 ಮೀಟರ್ಸ್ ಸ್ಟ್ರೇಟ್, ಇವಾಗ ಅಥ್ಲೆಟಿಕ್ಸ್ ಅಲ್ಲಿ ಹಿಂಗಿದೆಯೋ ಸ್ಟ್ರೇಟ್ ಲೈನ್ ಅಲ್ಲಿ ಸೇಮ್ ಥಿಂಗ್ ಫಾರ್ ಸ್ಕೇಟಿಂಗ್ ಆಲ್ಸೋ. 100 ಮೀಟರ್ ಡ್ಯಾಶ್ ಅಂತ ಇದೆ, ಅದಾದ್ಮೇಲೆ ರೋಡ್ 1 ಲ್ಯಾಪ್ ಅಂತ ಇದೆ, ಮತ್ತೆ ಸೇಮ್ ಎಲಿಮಿನೇಷನ್ ಮತ್ತೆ ಪಾಯಿಂಟ್ ಟು ಪಾಯಿಂಟ್ ಅಂತ 4 ಇವೆಂಟ್. ಇಂಜುರಿ ಪ್ರೋನ್ ಅಂತ
ಅಂತ ಹೇಳಿದ್ರೆ ಸ್ಕೇಟಿಂಗ್ಗೆ ಇನ್ನೊಂದು ಹೆಸರು ಅಂತ ಹೇಳ್ತಾರೆ. ಹೌದು. ಸೊ ಹಾಗಿರುವಾಗ ನಿಮ್ಗೆ ಎಂಥದ್ದೇನಾದ್ರೂ ಅನುಭವ ಆಗಿದೆ? ಈಗ ಪ್ರಾರಂಭದಲ್ಲಿ ನೀವು ಬಿದ್ದಿರಿ ಅಂತ ಹೇಳಿದ್ರೆ, ಬಟ್ ಆವಾಗೆಲ್ಲ ಮಕ್ಕಳಾಗಿರುವಾಗ ಅದರಲ್ಲಿ ನೋವು ಬೇಗ ಮರೆತೋಗುತ್ತೆ. ಆನಂತರ ಏನಾದ್ರು ದೊಡ್ಡ ಇಂಜುರಿ ಏನಾದ್ರು ನಿಮ್ಗೆ ಆದಿದೆಯಾ? ಪರ್ಸನಲ್ ಇಂಜುರಿ ಅಂತ ಆಗಿದ್ದು ನಮಗೆ ಗ್ರಾಯಿನ್ ಇಂಜುರಿ ಜಾಸ್ತಿ ಆಗುತ್ತೆ. ಯಾಕಂದ್ರೆ ನಮ್ ಸ್ಟಾರ್ಟ್ ಪ್ರಾಕ್ಟೀಸ್ ಅಲ್ಲಿ ನಮಗೆ ಗ್ರಾಯಿನ್ ಮಸಲ್ ಮತ್ತೆ ಗ್ಲೂಟ್ ಮಸಲ್ ಜಾಸ್ತಿ ಪುಲ್ ಆಗೋ ಚಾನ್ಸಸ್ ಜಾಸ್ತಿ ಇದೆ. ನನಗೆ ಪರ್ಸನಲ್ ಅಂತ ಆಗಿದ್ದು ಒಂದ್ಸಲ ಗ್ರಾಯಿನ್ ಇಂಜುರಿ ವರ್ಲ್ಡ್ ಚಾಂಪಿಯನ್ಶಿಪ್ಗಿನ ಮುಂಚೆ. ಅದು ಬಿಟ್ಟು ಇಂಜುರಿ ಅಂತ ಬಿದ್ದು ಗಾಯ ಆಗಿರೋದಂಥದ್ದು 2008 ಕೊರಿಯಲ್ಲಿ ಏಷ್ಯನ್ ಚಾಂಪಿಯನ್ಶಿಪ್ ಆಗ್ತಿತ್ತು. ಆವಾಗ ರೋಡ್ 1 ಲ್ಯಾಪ್ ಅಲ್ಲಿ ಇರಾನ್ ಸ್ಕೇಟರ್ ಒಬ್ಬ ನನ್ನ ಅಡ್ಡ ಕೊಟ್ಟು ಕಾಲು ಎಡವಿ ನಾನೇ ಬಿದ್ದೆ. ಸೊ ಇದೆಲ್ಲ ಆಗ್ತದೆ ವರ್ಲ್ಡ್ ಚಾಂಪಿಯನ್ಶಿಪ್ ಮಾಡಬಹುದಾ? ಮಾಡಂಗಿಲ್ಲ, ಬಟ್ ಅಫಿಷಿಯಲ್ಸ್ ಅದನ್ನ ರೆಕಗ್ನೈಸ್ ಮಾಡಿ ಅವ್ರನ್ನ ಡಿಸ್ಕ್ವಾಲಿಫೈ ಮಾಡೋದಾಗ್ಲಿ ಇಲ್ಲ ಅವ್ರನ್ನ ಬ್ಯಾನ್ ಮಾಡೋದಾಗ್ಲಿ ಮಾಡ್ತಾರೆ. ಬಟ್ ನಿಮ್ಗೆ ಈಗ ಅನ್ಯಾಯ ಆಗಿರ್ತಲ್ಲ, ನನ್ನ ಮುಂದೆ ಇದ್ರೆ ಅವ್ರನ್ನ ಡಿ ರ್ಯಾಂಕ್ ಮಾಡಿ ನನ್ನ ಮುಂದೆ ತಗೊಂತಾರೆ. ಸೊ ಸೊ ಹೌ ಆರ್ ಯು ಕಾಂಪನ್ಸೇಟೆಡ್ ಫಾರ್ ದಟ್? ಐ ಆಮ್ ನಾಟ್ ಕಾಂಪನ್ಸೇಟೆಡ್. ಅವ್ರು ಕೇಳ್ತಾರೆ ನೀನು ಅವ್ನ ಹಿಂದೆ ಹಾಕಿರ್ಬೇಕಾಯ್ತು, ನೀ ಮುಂದೆ ಇರಬೇಕಾಗಿತ್ತು ಅಂತ, ವಿಚ್ ಈಸ್ ಆಲ್ಸೋ ಟ್ರೂ. ಸೊ ಅದ್ರದ್ದೇ ಕ್ಲಾಸ್, ಅದ್ರದ್ದೇ ರೂಲ್ಸ್ ಇರುತ್ತೆ. ಸೊ ರೂಲ್ಸ್ ಫಾಲೋ ಮಾಡ್ತಾರೆ. ಅದ್ರದ್ದು ನಾವು ರೂಲ್ಸ್ ವಿ ಆರ್ ಥರೋ ಅಬೌಟ್ ಇಟ್. ಸೊ ವಿ ನೋ ವಾಟ್ ವಿ ಆರ್ ಗೋಯಿಂಗ್ ಅಗೇನ್ಸ್ಟ್. ಸೊ ನಮ್ದು ರೇಸ್ ಒಂದು ಪಾಠ ಕಲಿತ್ರೆ ಇಟ್ ವಾಸ್ an experience for you because every competition is a learning experience ಅಲ್ವಾ, ಅನುಭವ. ಸೊ ಈ ತರ ನೀವು ಯಾರಿಗಾದ್ರೂ ಮಾಡಿದ್ರ ಬೇರೆ? ಇಲ್ಲ ಮೇಡಮ್, ನಾನು ಇಲ್ಲಿವರೆಗೂ ಯಾರಿಗಾದ್ರೂ ಮುಟ್ಟೋದಾಗ್ಲಿ ತಳ್ಳೋದಾಗ್ಲಿ. ಸೊ ಯು ಹ್ಯಾವ್ ಆಲ್ವೇಸ್ ಪ್ಲೇಡ್ ಫೇರ್. ಒಂದು ಐ ಹ್ಯಾವ್ ಆಲ್ವೇಸ್ ಸ್ಟೇಡ್ ಅಹೆಡ್ ಆಫ್ ಎವ್ರಿವನ್. ನಾನು ಯಾರನ್ನು ಮುಟ್ಟಕ್ಕೆ ಅವಕಾಶನೇ ಕೊಟ್ಟಿಲ್ಲ. ಸೊ ಈ ಸ್ಕೇಟಿಂಗ್ ಕಾಂಟ್ಯಾಕ್ಟ್ ಗೇಮ್? ಇಟ್ ಈಸ್ ಅ ಕಾಂಟ್ಯಾಕ್ಟ್ ಗೇಮ್ ಮ್ಯಾಮ್. ಇಟ್ ಡಿಪೆಂಡ್ಸ್ ಆನ್ ಹೌ ಯು ಆರ್ ರೇಸಿಂಗ್ ದ ರೇಸ್. ಇವಾಗ ನೀವು ರೇಸ್ನ ಕಾಂಟ್ಯಾಕ್ಟ್ ಮಾಡಿ ತಳ್ಳಿ ಗುದ್ದಾಡಿ ಮುಂದೆ ಬರೋ ಬದಲು ಮುಂದೆನೇ ಇದ್ದು ಇಲ್ಲ ಹಿಂದೆಯಿಂದ ಓವರ್ಟೇಕ್ ಮಾಡಿ ಫೇರ್ ಆಗಿ ಆಡಂಗಿದ್ರೆ ನಿಮಗೆ ಕನ್ಸಿಸ್ಟೆನ್ಸಿ ಜಾಸ್ತಿ ಇರುತ್ತೆ, ನಿಮ್ಗೆ ರೆಸ್ಪೆಕ್ಟ್ ಜಾಸ್ತಿ ಸಿಗುತ್ತೆ. ಇವಾಗ ನೀವು ಕಿತ್ತಾಡಿ ಇದನ್ನೆಲ್ಲ ಮಾಡೋದಾದ್ರೆ ನಿಮ್ಗೆ ಯಾರು ರೆಸ್ಪೆಕ್ಟ್ ಕೊಡಲ್ಲ. ಸೊ ಈ 100 ಮೀಟರ್ ಅಥವಾ ಈ ಸ್ಪ್ರಿಂಟ್ಸ್ ಅಂತ ಏನ್ ಹೇಳ್ತೇವೆ, ಇದಕ್ಕೆ ಎಕ್ಸ್ಪ್ಲೋಸಿವ್ ಸ್ಟಾರ್ಟ್ ಅಂಡ್ ಎಕ್ಸ್ಪ್ಲೋಸಿವ್ ಫಿನಿಶಿಂಗ್ ಎರಡು ಬೇಕಾಗುತ್ತಲ್ವಾ? ಎರಡು ಬೇಕಾಗುತ್ತೆ, ಹೌದು. ಯು ಆರ್ ಎನ್ ಎಕ್ಸ್ಪ್ಲೋಸಿವ್ ಸ್ಟಾರ್ಟರ್ ಆರ್ ಎಕ್ಸ್ಪ್ಲೋಸಿವ್ ಫಿನಿಶರ್? ಎಕ್ಸ್ಪ್ಲೋಸಿವ್ ಸ್ಟಾರ್ಟರ್ ಅಂಡ್ ಫಿನಿಶರ್. ನಮ್ಗೆ ಬರೀ ಒಂದರಲ್ಲಿ ಇದಾಗಲ್ಲ, ಯಾಕಂದ್ರೆ ವಿ ಆರ್ ಲೂಸಿಂಗ್ ರೇಸಸ್ ವಿತ್ ಮೈಕ್ರೋ ಸೆಕೆಂಡ್ಸ್. ವಿದಿನ್ ಅ ಬ್ಲಿಂಕ್ ಆಫ್ ಎನ್ ಐ 100 ಮೀಟರ್ಸ್ ಹೇಗಾಯ್ತಲ್ಲ, ನಮ್ಗೆ ಅದಕ್ಕೆ ಕ್ಲೋಸ್ ಆಗಿರುತ್ತೆ. ಸೊ ನಮಗೆ ವಿದಿನ್ ಅ ಬ್ಲಿಂಕ್ ಆಫ್ ಎನ್ ಐ ರೇಸಸ್ ಡಿಫ್ರೆನ್ಸ್ ಬರುತ್ತೆ. ಒಂದು ಸಣ್ಣ ತಪ್ಪು ಮಾಡಿದ್ರು ನಾವು ವಿ ಆರ್ ಅಟ್ ಲಾಸ್ ಅಂಡ್ ವಿಲ್ ಬಿ ಮಿಸ್ಸಿಂಗ್ ಬೈ ಅಬೌಟ್ 6 to 9 ಪ್ಲೇಸಸ್. ಸೊ ಪ್ರತಿ ಒಂದು ರೇಸಲ್ಲೂ ವಿ ಹ್ಯಾವ್ ಟು ಬಿ 100% ಶೋರ್. ನಾವು ರೇಸ್ಗಿನ ಮುಂಚೆ ವಿಜುವಲೈಸೇಷನ್ಸ್ ಮಾಡ್ತೀವಿ, ಮತ್ತೆ ರೇಸ್ ಪ್ರೆಪ್ ಮಾಡ್ತೀವಿ. ರೇಸ್ಗಿನ ಮುಂಚೆ ಒಂದೊಂದ್ಸಲ ನಮ್ಗೆ ನಿದ್ದೆನೇ ಬರಲ್ಲ. ನಾವು ರೇಸಲ್ಲಿ ಹಿಂಗಾದ್ರೆ ಹೆಂಗಾಗತ್ತೆ, ಇಲ್ಲ ಅವ್ರ ಮುಂದೆ ಇದ್ರೆ ಹೆಂಗಾಗತ್ತೆ ಅಂತ ನಾವು ನಮ್ದು ಪ್ಲಾನ್ ಎ, ಪ್ಲಾನ್ ಬಿ, ಪ್ಲಾನ್ ಸಿ ಅಂತ 4-5 ಪ್ಲಾನ್ ಮಾಡ್ಕೊಂಡಿರ್ತೀವಿ. ಈಗ ವರ್ಲ್ಡ್ ಚಾಂಪಿಯನ್ಶಿಪ್ ಅಲ್ಲಿ ನೀವು ಭಾಗವಹಿಸಿದ್ರಿ, ಬಟ್ ಪ್ರತಿ ಸರಿ ನಿಮಗೆ ಅಲ್ಲಿ ಗೆಲ್ಲಲು ಆಗ್ಲಿಲ್ಲ, ಅಂದ್ರೆ ಮೆಡಲ್ ಸಿಗ್ಲಿಲ್ಲ ಅಂತ ಕಾಣುತ್ತೆ. ಇಲ್ಲ ಮೇಡಮ್. ಸೊ ಹಾಗಿರುವಾಗ ನಿಮ್ಮ ಮೆಂಟಲ್ ಸ್ಟೇಟಸ್ ಹೇಗಿರುತ್ತೆ? ಮೆಂಟಲ್ ಸ್ಟೇಟಸ್ ಇವಾಗ ನಾವು ಜಾಸ್ತಿ ಹೊತ್ತು ಏನ್ ಮಾಡ್ತೀವಿ, ಬೇರೆ ಕೌಂಟ್ರಿ ಅವರು ಯಾರಾದ್ರೂ ಪ್ರಾಕ್ಟೀಸ್ ಮಾಡ್ತಿದ್ರೆ ಅವ್ರನ್ನ ಹೋಗಿ ನೋಡೋದು, ಅವ್ರು ಯಾವ ತರ ಮಾಡ್ತಾ ಇದಾರೆ, ಅವ್ರದ್ದು ಬೆನಿಫಿಟ್ ಯಾವ್ದಿದೆ, ಅವ್ರದ್ದು ಪಾಸಿಟಿವ್ ಇಲ್ಲ, ಅವ್ರದ್ದು ಟಾರ್ಗೆಟ್ ಏನಿದೆ, ಅವ್ರದ್ದು ಟ್ರೆಜೆಕ್ಟರಿ ಹೆಂಗಿದೆ, ಅವ್ರದ್ದು ಪ್ಲಸ್ ಪಾಯಿಂಟ್ ಏನು, ಅವ್ರದ್ದು ನೆಗೆಟಿವ್ ಪಾಯಿಂಟ್, ಇದೆಲ್ಲ ನೋಡ್ಕೊಂಡು ಸ್ವಲ್ಪ ಮೆಂಟಲ್ ಪ್ರಿಪರೇಷನ್ ಮಾಡ್ತೀವಿ. ಭಾರತದಲ್ಲಿ ಸ್ಕೇಟಿಂಗಿಗೆ ಸ್ಪಂದನೆ ಹೇಗಿದೆ? ಯಾಕಂತ ಹೇಳಿದ್ರೆ ಅಪ್ ಟು ಫ್ಯೂ ಇಯರ್ಸ್ ಬ್ಯಾಕ್ ಇದು ನ್ಯಾಷನಲ್ ಗೇಮ್ಸ್ ಅಲ್ಲಿ ಕೆಲವೊಮ್ಮೆ ಇನ್ಕ್ಲೂಡ್ ಆಗ್ತಿರ್ಲಿಲ್ಲ. 37ನೇ ರಾಷ್ಟ್ರೀಯ ಕ್ರೀಡೆಗಳಲ್ಲಿ ಕೂಡ ಸ್ಕೇಟಿಂಗ್ ಇನ್ಕ್ಲೂಡ್ ಆಗಿರ್ಲಿಲ್ಲ. ಹಾಗಿರುವಾಗ ಯಾವ ಕಾರಣಕ್ಕೆ ಇನ್ಕ್ಲೂಡ್ ಆಗಿಲ್ಲ, ಮತ್ತೆ ಇದರಿಂದ ಅಥ್ಲೀಟ್ಗಳ ಮೇಲೆ ಅಂದ್ರೆ ಸ್ಕೇಟರ್ಸ್ ಮೇಲೆ ಯಾವ ರೀತಿ ವ್ಯತಿರಿಕ್ತ ಪರಿಣಾಮ ಆಗುತ್ತೆ? ನ್ಯಾಷನಲ್ ಗೇಮ್ಸು ಸ್ಕೇಟಿಂಗ್ನ ಇನ್ಕ್ಲೂಡ್ ಮಾಡಿದ ಕಾರಣ ನಮಗಂತೂ ಜಾಸ್ತಿ ಒಂದು ಐಡಿಯಾ ಇಲ್ಲ. ಬಟ್ ನನಗೆ ತಿಳಿದಂತಂಗೆ ನ್ಯಾಷನಲ್ ಗೇಮ್ಸ್ ಮಾಡ್ಬೇಕಾದ್ರೆ ಆ ಸ್ಟೇಟಲ್ಲಿ ಅವ್ರಿಗೆ ಮಾಡೋಕ್ಕೆ ಇನ್ಫ್ರಾಸ್ಟ್ರಕ್ಚರ್ ಇರಲಿಲ್ಲ ಅಂತ ಹೇಳಿದ ಒಂದು ಕಾರಣ ನಂಗೆ ಕೇಳ್ಪಟ್ಟಿದ್ದು. ಬಟ್ ಡೆಫಿನೆಟ್ಲಿ ಸ್ಕೇಟರ್ಸ್ಗೆಲ್ಲ ಅದು ಹರ್ಟ್ ಆಗುತ್ತೆ. ಪ್ರತಿ ವರ್ಷ ನ್ಯಾಷನಲ್ ಗೇಮ್ಸ್ ಅಲ್ಲಿ ನಾವು ಪ್ರಾಕ್ಟೀಸ್ ಮಾಡಿ ನಮಗೆ ಆ ನ್ಯಾಷನಲ್ ಗೇಮ್ಸ್ ಅಲ್ಲಿ ಬರೋಂಥ ಬೆನಿಫಿಟ್ಸ್ ಆಗಲಿ, ನಮಗೆ ರೆಕಗ್ನಿಷನ್ ಆಗಲಿ ನಮಗೂ ಬರಬೇಕು ಅಂತ ಇರುತ್ತೆ. ನಮಗೆ ತಿಳಿದಂಗೆ ನಮ್ಮ ಫೆಡರೇಷನ್ ಜಾಸ್ತಿ ಕೆಲಸ ಮಾಡ್ತಿದ್ರ ಬಗ್ಗೆ. ಸ್ಕೇಟಿಂಗ್ ಅಲ್ಲಿ ವೆನ್ ಇಟ್ ಕಮ್ಸ್ ಟು ನ್ಯಾಷನಲ್ ಲೆವೆಲ್, ಕರ್ನಾಟಕದ ಲೆವೆಲ್ ಎಲ್ಲಿದೆ? ಫಾರ್ ದ ಪಾಸ್ಟ್ 15 years ಕರ್ನಾಟಕ ಹ್ಯಾಸ್ ಬಿನ್ ದ ಟಾಪ್. ನಮ್ಮಲ್ಲಿ ಜಾಸ್ತಿ ಸ್ಕೇಟರ್ಸು ಎಸ್ಪೆಷಲಿ ಬೆಂಗಳೂರು, ಮೈಸೂರು, ಮಂಗಳೂರು, ಮಂಡ್ಯ, ಹುಬ್ಬಳ್ಳಿ, ಕಾರವಾರ, ಉಡುಪಿ ಇದರ ಸ್ಟೇಟ್ಸ್ ಅಲ್ಲಿ ಜಾಸ್ತಿ ಇದಿದೆ. ಪ್ಲಸ್ ನಮ್ಮಲ್ಲಿ ಜಾಸ್ತಿ ಸ್ಕೇಟರ್ಸು ಕಾಂಪಿಟೇಟಿವ್ ಆಗಿದ್ದಾರೆ. ಯಾರು ಬರೀ ಹಾಬಿಗೆ ಅಂತ ಬರಲ್ಲ. ಇಲ್ಲಿ ಯಾರು ಬರೀ 2 ವರ್ಷ 3 ವರ್ಷಕ್ಕೆ ಬಂದು ಮಾಡೋಗ್ತೀನಿ ಅಂತಿಲ್ಲ. ಅವ್ರು ಸ್ಕೇಟಿಂಗ್ ಜಾಯ್ನ್ ಆದರೆ ಅಟ್ಲೀಸ್ಟ್ ಒಂದು 10-12 years ನಾನು ಸಾಧಿಸ್ಬಿಟ್ಟು ಮಾಡಲೇಬೇಕು ಅಂತ ಹೋಗಿ ಮಾಡ್ತಾರೆ. ಪ್ಲಸ್ ನಮ್ಮಲ್ಲಿ ಕಾಂಪಿಟೇಷನ್ ಜಾಸ್ತಿ ಇರೋದ್ರಿಂದ ಫ್ರೆಂಡ್ಲಿ ಕಾಂಪಿಟೇಷನ್ ಜಾಸ್ತಿ. ಸೊ ಗ್ರೂಪಲ್ಲಿ ಟ್ರೈನಿಂಗ್ ಮಾಡ್ಬೇಕಾದ್ರೆ ಆಟೋಮ್ಯಾಟಿಕ್ಲಿ ನಮ್ಮ ನ್ಯಾಷನಲ್ಸಲ್ಲಿ ನಮಗೆ ಪರ್ಫಾರ್ಮೆನ್ಸ್ ಈಸಿಯಾಗಿ ಸಿಗುತ್ತೆ. ಫಾರ್ ದ ಪಾಸ್ಟ್ 15 years ಕರ್ನಾಟಕ ಹ್ಯಾಸ್ ಬಿನ್ ದ ಟಾಪ್. ಲಾಸ್ಟ್ ಇಯರ್ ನಮಗೆ ಸೆಕೆಂಡ್ ಅಲ್ಲಿ ಆಯಿತು, ಬಟ್ ದಿಸ್ ಇಯರ್ ವಿ ಆರ್ ಪ್ಲಾನಿಂಗ್ ಟು ಗೆಟ್ ಬ್ಯಾಕ್ ಅಗೇನ್. ಯಾಕಂದ್ರೆ ಈ ವರ್ಷ ಮೋಸ್ಟ್ಲಿ ನ್ಯಾಷನಲ್ ಚಾಂಪಿಯನ್ಶಿಪ್ ಮೈಸೂರಲ್ಲಿ ಆಗ್ತಿದೆ. ಕಾಂಪಿಟೇಷನ್ ಸ್ಪರ್ಧೆ ಈ ತರ ನಮ್ಮದೇ ರಾಜ್ಯದಲ್ಲಿ ಇರುವಾಗ ಅದೊಂದು ಅಡ್ವಾಂಟೇಜ್ ಇರ್ತದೆ ಹೋಮ್ ಟೀಮಿಗೆಲ್ಲ. ಹೌದು ಮೇಡಮ್, ಅಡ್ವಾಂಟೇಜ್ ಒಂದು, ಪ್ಲಸ್ ಸ್ಟ್ರೆಸ್ ಕೂಡ ಜಾಸ್ತಿ ಇರುತ್ತೆ. ನಮ್ಮ ಹೋಮ್ ಪಿಚ್ ಅಲ್ಲಿ ಯಾರಾದ್ರೂ ಬೇರೆಯವ್ರು ನಮ್ಮನ್ನು ಸೋಲ್ಸ್ಬಿಟ್ರೆ ನಮಗೆ ಜಾಸ್ತಿ ಅವಮಾನ ಆಗುತ್ತೆ. ಹೌದು, ಅದಕ್ಕೆ ನಾವು ಅದು ಸ್ವಲ್ಪ ಜಾಸ್ತಿ ಟ್ರೈನಿಂಗ್ ಮಾಡ್ಕೊಬೇಕಾಗತ್ತೆ. ಸ್ಕೇಟಿಂಗಿಗೆ ಬೇಕಾದ ಸರ್ಕಾರದ ಸಪೋರ್ಟ್ ಇದೆಯಾ? ಇದೆ ಮೇಡಮ್. ನಮಗೆ ಇಲ್ಲಿವರೆಗೂ ನ್ಯಾಷನಲ್ ಚಾಂಪಿಯನ್ಶಿಪ್ಗೆ, ನ್ಯಾಷನಲ್ ಮೆಡಲ್ಸ್ಗೆ ಕ್ಯಾಶ್ ಅವಾರ್ಡ್ಸ್ ಆಗಲಿ, ಮತ್ತೆ ಅವಾರ್ಡ್ಸ್ ಆಗಲಿ, ಇಂಟರ್ನ್ಯಾಷನಲ್ ರೆಪ್ರೆಸೆಂಟೇಷನ್ಗೆ 50,000 ರಿಯಂಬರ್ಸ್ಮೆಂಟ್ ಎಲ್ಲ ಇದೆ.
ಸರ್ಕಾರದಿಂದ ನಮಗೆ ಕ್ಯಾಶ್ ಅವಾರ್ಡ್ ಆಗಲಿ, ಬೇರೆ ಫೈನಾನ್ಷಿಯಲ್ ಸಪೋರ್ಟ್ ಆಗಲಿ, ಸ್ಪೋರ್ಟ್ಸ್ ಕೋಟಾಯಿಂದ ನಮಗೆ ಕಾಲೇಜ್ ಸೀಟ್ಸು, ಸ್ಕೂಲ್ ಸೀಟ್ಸು, ಕಾಲೇಜ್ ಎಜುಕೇಶನ್ ಫೀಸು ರಿಯಂಬರ್ಸ್ಮೆಂಟ್ ಇದೆಲ್ಲ ಇದೆ. ನಿಮ್ದು ಸ್ಕೇಟಿಂಗ್ ಫೆಡರೇಷನ್ ಅಂತ ಇದೆ. ಈ ಸ್ಕೇಟಿಂಗ್ ಫೆಡರೇಷನ್ ಇಂದ ನಿಮ್ದೇ ಒಂದು ಆನ್ಯುವಲ್ ಸ್ಪೋರ್ಟ್ಸ್ ನಡೀತಾ ಇದೆಯಾ? ಹೌದು ಮೇಡಮ್, ಪ್ರತಿ ವರ್ಷ ನಮಗೆ ನ್ಯಾಷನಲ್ ಚಾಂಪಿಯನ್ಶಿಪ್ ಅಂತ ಆಗುತ್ತೆ. ಅದು ಸೆಲೆಕ್ಷನ್ ಫೆಡರೇಷನ್ ನ್ಯಾಷನಲ್ ಚಾಂಪಿಯನ್ಶಿಪ್ ಅಂತ. ಅದು ಬಿಟ್ಟು ಪ್ರತಿ 4 ವರ್ಷಕ್ಕೆ ಇಂಡಿಯಾ ಸ್ಕೇಟ್ ಗೇಮ್ಸ್ ಅಂತ ಆಗುತ್ತೆ. ನ್ಯಾಷನಲ್ ಗೇಮ್ಸ್ ತರಾನೇ, ಬಟ್ ಸ್ಕೇಟಿಂಗ್ಗೋಸ್ಕರ ಮಾತ್ರ ಸ್ಪೆಸಿಫೈ ಮಾಡಿರುವಂಥದ್ದು. ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಬಹಳ ಕ್ಲೋಸ್ ಆಗಿ ಯಾವುದೇ ನೀವು ಸ್ಪರ್ಧೆಯಲ್ಲಿ ಸೋತಿದ್ದಾದ್ರೆ ಯಾವುದದು? 2021 ಅಲ್ಲಿ ನಮಗೆ ಕೊಲಂಬಿಯಲ್ಲಿ ವರ್ಲ್ಡ್ ಚಾಂಪಿಯನ್ಶಿಪ್ ಆಗಿತ್ತು. 100 ಮೀಟರ್ಸ್ ಅಲ್ಲಿ ನಮ್ದು ಸೆಲೆಕ್ಷನ್ಸ್ ಆಗಿದ್ದು, ನಂದು ಟೈಮಿಂಗ್ ಕ್ವಾಲಿಫೈ ಆಗಿದ್ದು ಟಾಪ್ 4 ಅಲ್ಲಿ. ಫೈನಲ್ಸ್ ಅಲ್ಲಿ ಒಂದು ಸ್ಕೇಟ್ರು ಪಾರ್ಟಿಸಿಪೇಟ್ ಮಾಡಿಲ್ಲ. ಸೊ 100 ಮೀಟರ್ಸ್ ಅಲ್ಲಿ ಬರೀ 3 ಸ್ಕೇಟರ್ಸ್ ಹೊಡ್ಬೋದು. ಸೊ ಟಾಪ್ ಸೆಕೆಂಡ್ ಇರೋನು ಅವನು ಫೋರ್ಫಿಟ್ ಮಾಡ್ದ, ಅವ್ನು ರೇಸ್ ಆಡಿಲ್ಲ. ನನ್ನ ಟಾಪ್ 3 ತಗೊಬೇಕಾಗಿತ್ತು, ತಗೊಂಡಿಲ್ಲ. ಮೆಡಲ್ ಕ್ಲೋಸ್ ಆಗಿದೆ, ಬಟ್ ಅವ್ರು ನನ್ನ ಕನ್ಸಿಡರ್ ಮಾಡಿಲ್ಲ. ಸೊ ಬರೀ ಇಬ್ಬರೇ ಹೊಡೆದು, ಇಬ್ಬರಿಗೆ ಮಾತ್ರ ಮೆಡಲ್ ಸಿಕ್ಕಿದ್ದು. ಸೊ ಅದು ಅನ್ಯಾಯ ಅಂತ ಅನಿಸ್ತಾ ಅಥವಾ ವಾಸ್ ಇಟ್ ಅಕಾರ್ಡಿಂಗ್ ಟು ದ ರೂಲ್? ಅಕಾರ್ಡಿಂಗ್ ಟು ದ ರೂಲ್, ಅವ್ನು ಅಕಸ್ಮಾತ್ ಅವ್ನು ಪಾರ್ಟಿಸಿಪೇಟ್ ಮಾಡಿದ್ರು, ಐ ವುಡ್ ಸ್ಟಿಲ್ ಬಿ 4th. ಅವ್ನು ಪಾರ್ಟಿಸಿಪೇಟ್ ಮಾಡಿಲ್ಲ, ನನಗೆ ಚಾನ್ಸ್ ಕೊಡ್ಬೋದಾಗಿತ್ತು, ಬಟ್ ಕೊಟ್ಟಿಲ್ಲ. ಕೊಡೋಂಥ ರೂಲ್ ಇದೆ, ಬಟ್ ಇಟ್ ಈಸ್ ಡಿಪೆಂಡೆಂಟ್ ಆನ್ ದ ಚೀಫ್ ರೆಫ್ರಿ. ಸೊ ಅವ್ರು ಡಿಸಿಷನ್ ತಗೊಂಡು ಮಾಡೋಕ್ಕಾಗಲ್ಲ ಅಂತ ಹೇಳಿದ್ದಕ್ಕೆ ನಾವು ಮಾಡೋಕ್ಕಾಗಿಲ್ಲ. ಸೊ ದಟ್ ವಾಸ್ ಮೀ ಕಮಿಂಗ್ ವೆರಿ ಕ್ಲೋಸ್ ಟು ದ ಪೋಡಿಯಂ, ಬಟ್ ನಾಟ್. ಕೆಲವೊಮ್ಮೆ ಅಂಥದೇ ನೆನಪುಗಳು ಬಹಳ ಕಾಲ ಇರುತ್ತೆ, ನಮ್ಮನ್ನು ಕಾಡುತ್ತೆ ಇರುತ್ತೆ ಮೇಡಮ್. ಬಟ್ ನನ್ಗೆ ಹೆಂಗಂದ್ರೆ ಅಂತ ಎಕ್ಸ್ಪೀರಿಯನ್ಸ್ ನನಗೆ ಐ ಗೆಟ್ ಮೋಟಿವೇಟೆಡ್ ಮೋರ್. ಧನುಷ್, ಈಗ ನೀವು ತರಬೇತಿ ಪಡುತ್ತಿರುವ ಯಾವ್ದಾದ್ರು ಸ್ಕೇಟಿಂಗ್ ಪಟು, ಮುಂದೆ ರಾಷ್ಟ್ರ ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಹೆಸರು ಮಾಡುವಂತ ಕ್ರೀಡಾಪಟುಗಳು ಅಥವಾ ಸ್ಕೇಟರ್ಸ್ ನಿಮ್ಮ ಅಕಾಡೆಮಿಲಿ ಇದ್ದಾರೆ ಈಗ? ಇದ್ದಾರೆ ಮೇಡಮ್, ಅಟ್ಲೀಸ್ಟ್ ಒಂದು 10 ಜನ ಇದ್ದಾರೆ. ಬಟ್ ಹೆಸರು ತಗೋಬೇಕು ಅಂದ್ರೆ ಪ್ರೇರಣಾ ಆಗ್ಲಿ, ಚಿನ್ಮಯ ಆಗ್ಲಿ, ಭೂಪೇಂದ್ರ, ವಿದಿತ್, ಮತ್ತೆ ರಾಮಪ್ರಿಯ, ಲಿಖಿತ್, ಸುಮಾರು ಜನ ಇದ್ದಾರೆ. ಕರ್ನಾಟಕ ವಿಲ್ ಕಂಟಿನ್ಯೂ ಟು ಬಿ ಅಟ್ ದ ಟಾಪ್ as far as skating is concerned. ಐ ವಿಲ್ ಮೇಕ್ ಶೋರ್ ವಿ ಆರ್ ಆನ್ ಟಾಪ್ ಮ್ಯಾಮ್. ದಟ್ ಈಸ್ ಮೈ ಗೋಲ್. ನಾನು ಇಲ್ಲಿವರೆಗೂ ಎಷ್ಟೇ ಕಷ್ಟಪಟ್ಟಿದ್ದಾಗಲಿ, ಏನೇ ಪ್ರಾಬ್ಲಮ್ ಫೇಸ್ ಮಾಡಿದಾಗಲಿ, ಐ ವಾಂಟ್ ಎಲಿಮಿನೇಟ್ ಆಲ್ ಆಫ್ ದಟ್ ವೆನ್ ಐ ಆಮ್ ಟ್ರೈನಿಂಗ್ ಅಟ್ ದ ಸ್ಕೇಟರ್ಸ್. ಸೊ ಯು ಆರ್ ವೆರಿ ಪ್ಯಾಷನೇಟ್ ಅಬೌಟ್ ಸ್ಕೇಟಿಂಗ್. ನಿಮ್ಮ ಈ ಪ್ಯಾಷನ್ ಕಂಟಿನ್ಯೂ ಆಗಲಿ. ಮತ್ತೆ ನೀವು ಇನ್ನೂ ಕೂಡ ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಅಥವಾ ರಾಷ್ಟ್ರ ಮಟ್ಟದಲ್ಲಿ, ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಕ್ರೀಡಾಪಟುವಾಗಿ ಭಾಗವಹಿಸ್ತಿದ್ದೀರಲ್ವಾ? ಹೌದು ಮೇಡಮ್. ಸರಿ, ಹಾಗಾದ್ರೆ ಧನುಷ್, ನಿಮಗೆ ಸ್ಕೇಟಿಂಗ್ ಅನ್ನೋದು ಇಸ್ ಅ ಪ್ಯಾಷನ್ ಅಂಡ್ ಯು ಆರ್ ವೆರಿ ಪ್ಯಾಷನೇಟ್ ಅಬೌಟ್ ಇಟ್. ಮುಂದಿನ ದಿನಗಳಲ್ಲಿ ಭಾರತಕ್ಕೆ ನಿಮ್ಮಿಂದ ಹೆಚ್ಚು ಪದಕಗಳನ್ನು ನಾವು ನಿರೀಕ್ಷಿಸಲಿದ್ದೇವೆ. ಹಾಗೆ ನೀವು ತರಬೇತಿ ನೀಡುತ್ತಿರುವ ಪ್ರತಿಭೆಗಳಿಂದ ಕೂಡ ಭಾರತದ ಕೀರ್ತಿ ಪತಾಕೆ ಇನ್ನೂ ಎತ್ತರಕ್ಕೆ ಹಾರಲಿ ಎನ್ನುವುದು ನಮ್ಮ ಹಾರೈಕೆ. ಧನ್ಯವಾದಗಳು. ಧನ್ಯವಾದಗಳು. ಇದುವರೆಗೆ ಅಂತಾರಾಷ್ಟ್ರೀಯ ಮಟ್ಟದ ಸ್ಕೇಟಿಂಗ್ ಕ್ರೀಡಾಪಟು ಧನುಷ್ ಬಾಬು ಜೊತೆಗಿನ ಮಾತುಕತೆಯನ್ನ ಕೇಳಿದ್ರಿ. ಇವರನ್ನ ಮಾತನಾಡಿಸಿದವರು ಫ್ಲೋರಿನ್ ರೋಷ್, ಸಹಕಾರ ಭಾರತಿ ನಾಗರಮಠ್. ಇದಾಗಿತ್ತು ಕ್ರೀಡಾಲೋಕ ಕಾರ್ಯಕ್ರಮ. ರಾಜ್ಯವ್ಯಾಪಿ ಪ್ರಸಾರವಾದ ಈ ಕಾರ್ಯಕ್ರಮ ಆಕಾಶವಾಣಿ ಬೆಂಗಳೂರು ಕೇಂದ್ರದ ಕೊಡುಗೆ.